ದರು. ಈ ಭಗವಂತನ ಸೇವಾ ಕಾರ್ಯಗಳಲ್ಲಿ ಕ್ರಮಗಳಲ್ಲಿ ನಿಮಗ್ನರಾಗಿ ಭಗವಂತನ ದಿವ್ಯ ಗುಣಗಳನ್ನು ಸ್ಮರಿಸುತ್ತಾ ಅವರು ತಮ್ಮ ನಿದ್ರಾ ಮತ್ತು ಆಹಾರಗಳನ್ನು ಜಯಿಸಿದ್ದರು. ಅವರು ಸದಾ ನಮ್ರ ಭಾವದಿಂದ ನಡೆದುಕೊಂಡರು. ಅವರು ಆಗಾಗ ರಾಧಾಕುಂಡದ ಹತ್ತಿರ ಅಥವಾ ಯಮುನಾ ನದಿಯ ತೀರದಲ್ಲಿ ಅಥವಾ ಕೆಲವೊಮ್ಮೆ ವಂಶೀವಟದ ಹತ್ತಿರ ಇರುತ್ತಿದ್ದರು. ಅಲ್ಲಿ ಅವರು ಕೃಷ್ಣನ ಕಡೆಗಿನ ಪ್ರೇಮಾನಂದದಿಂದ ವಿವಿಧ ದಿವ್ಯ ಅನುಭೂತಿಗಳನ್ನು ಪ್ರದರ್ಶಿಸುತ್ತಾ ಕೃಷ್ಣ ಪ್ರಜ್ಞೆಯ ಪರಮಾನಂದ ಸಾಗರದಲ್ಲಿ ಮುಳುಗಿ ಹೋಗಿದ್ದರು. ಅವರು ವೃಂದಾವನದಲ್ಲಿ ಉಚ್ಚ ಸ್ವರದಲ್ಲಿ ಈ ರೀತಿಯಾಗಿ ಕೂಗುತ್ತಿದ್ದರು: ಓ ವೃಂದಾವನೇಶ್ವರಿ, ರಾಧಾ ರಾಣಿ, ಓ ಲಲಿತಾ, ಓ ನಂದಕುಮಾರ, ಈಗ ಎಲ್ಲಿದ್ದೀರಾ? ಈಗ ಗೋವರ್ಧನ ಪರ್ವತದ ಹತ್ತಿರವಿದ್ದೀರಾ ಅಥವಾ ಯಮುನಾ ನದಿಯ ದಡದ ಮೇಲಿನ ಮರದ ಕೆಳಗಿದ್ದೀರಾ? ನೀವು ಎಲ್ಲಿದ್ದೀರಾ? ಅವರು ಈ ರೀತಿಯ ಭಾವನೆಗಳಿಂದ ಕೃಷ್ಣ ಪ್ರಜ್ಞೆಯನ್ನು ಆಚರಿಸಿದರು. ಅಂದರೆ ಅವರ ಭಕ್ತಿ ಅಷ್ಟು ಒಂದು ಉನ್ನತವಾದ ಭಕ್ತಿ. ಅಂದ್ರೆ ಶ್ರೀಮತಿ ರಾಧಾರಾಣಿಯ ಬಗ್ಗೆ ಅವರು ತುಂಬಾ ಭಕ್ತಿಯಿಂದ ನಡೆದುಕೊಳ್ತಾ ಇದ್ರು. ನೆಕ್ಸ್ಟ್, ಈಗ ನಾವು ಮೊನ್ನೆ ಕ್ಲಾಸ್ನಲ್ಲಿ ಸ್ವಲ್ಪ ತಿಳ್ಕೊಂಡ್ವಿ ಪಾಪಮ್ಮಲ್ಲಿ. ಅಂದ್ರೆ ಪಾಪ ಮಾಡಿದವರು ಆ ಪಾಪದಿಂದ ಹೇಗೆ ವಿಮುಕ್ತರಾಗಬಹುದು ಅನ್ನೋದ್ ಬಗ್ಗೆ. ಅಂದ್ರೆ ಆ ಏನ್ ತಿಳ್ಕೊಂಡ್ವಿ ಅಂದ್ರೆ ಸ್ವಪಚ ಕುಲದಲ್ಲಿ ಹುಟ್ಟಿದವನು ಕೂಡ ಒಂದು ಆ ದೇವೋತ್ತಮ ಪರಮ ಪುರುಷನ ಪುಣ್ಯವಾದ ನಾಮವನ್ನು ಉಚ್ಚರಿಸಿದರೆ, ಅವನು ಸಂಕೀರ್ತನ ಮಾಡಿದರೆ, ಅವನಿಗೆ ನಮಸ್ಕಾರಗಳನ್ನು ಮಾಡಿದರೆ ಸಾಕು. ಅಂದ್ರೆ ಅವನನ್ನು ಸ್ಮರಿಸಿದರೆ ಸಾಕು, ವೈದಿಕ ಯಜ್ಞಗಳನ್ನು ಆಚರಿಸಲು ಅರ್ಹನಾಗ್ತಾನೆ. ಅಂದ್ರೆ ಅವನು ಏನು ವೇದ ಶಾಸ್ತ್ರ ಎಲ್ಲ ಓದ್ಬೇಕಾಗಿಲ್ಲ, ಅವನ ಹರಿನಾಮ ಜಪ ಮಾಡಿದರೆ ಸಾಕು, ಅವನು ಯಜ್ಞಗಳನ್ನು ಆಚರಿಸಲು ಅರ್ಹನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಇದ ಯಾಕಂದ್ರೆ ಆ ಈ ಚಂಡಾಲ ಕುಲದಲ್ಲಿ ಹುಟ್ಟಿ ಅವರು ನಾಯಿ ಭಕ್ಷಕರಾಗಿದ್ದರೂ ಸಹ ಅವರು ಸಂಕೀರ್ತನ ಯಜ್ಞ ಮಾಡಿದರೆ ಸಾಕು, ಅವರು ವೈದಿಕ ಯಜ್ಞಗಳನ್ನು ಆಚರಿಸಲು ಅರ್ಹನಾಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾದ ವ್ಯಕ್ತಿಯು ನಿಸ್ಸಂದೇಹವಾಗಿ, ಸಂದೇಹನೇ ಬೇಡ, ಅವನು ನಿಸ್ಸಂದೇಹವಾಗಿ ಏನ್ ಮಾಡ್ತಾನೆ, ಅವನು ನಾಮ ಜಪ ಮಾಡಿದ್ರೆ ಸಾಕು, ಕಲ್ಮಶದಿಂದ ಮುಕ್ತನಾಗಿದ್ದಾನೆ. ಅಂದ್ರೆ ಎಲ್ಲಾ ಬಗೆಯ ಪಾಪಗಳನ್ನು ಅವನು ನಿಸ್ಸಾರಗೊಳಿಸುವ ಶಕ್ತಿ ಯಾವ್ದ್ರಲ್ಲಿದೆ ಅಂದ್ರೆ ಭಕ್ತಿ ಸೇವೆಯಲ್ಲಿದೆ. ನಾವು ತಿಳ್ಕೊಂಡ್ವಿ ಮೊನ್ನೆನು, ವಾಲ್ಮೀಕಿ ಋಷಿನು ಅದು ಎಷ್ಟು ಪಾಪ ಮಾಡಿದ್ರು, ಅವರು ಆ ಹರಿನಾಮ ಜಪಿಸಿದ್ರು. ಅವ್ರಿಗೆ ರಾಮ ಅಂತ ಹೇಳಿಕ್ ಬರ್ಲಿಲ್ಲ ಆ ನಾಲಿಗೆಲಿ, ಅಷ್ಟು ಪಾಪ. ಯಾವಾಗ್ಲೂ ಅತಿ ಹೆಚ್ಚಾಗಿ ಯಾರು ಪಾಪ ಮಾಡಿರ್ತಾರೆ ಅವ್ರ ಬಾಯಿಂದ ಭಗವಂತನ ನಾಮ ಬರೋದು ತುಂಬಾ ಕಷ್ಟ. ಆದ್ರೂ ನಾರದ ಮುನಿ ಕೇಳ್ತಾರೆ, ನಿನ್ಗೆ ಏನ್ ಹೇಳಿಕ್ ಬರ್ತದೆ? ನನ್ಗೆ ಹೇಳಕ್ ಬರಲ್ಲ ಅಂತಾರೆ. ಅವಾಗ ಅವ್ರು ಹೇಳ್ತಾರೆ, ಮರ ಅಂದ್ರೆ ಆ ಹಿಂದಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಸಾಯಿಸು ಅಂತ. ಅವನು ಯಾವಾಗ್ಲೂ ಕಾಡಿನಲ್ಲಿ ಬರುವವರಿಗೆ ಇದು ಕೊಳ್ಳೆ ಹೊಡೆದು ಕೊಲೆ ಮಾಡು ಅಂತ ಕೆಲಸನೇ ಮಾಡ್ತಾ ಇದ್ದಿದ್ದು. ಅಂದ್ರೆ ಆ ಶಬ್ದವನ್ನು ಸುಲಭವಾಗಿ ಹೇಳ್ತಾನೆ, ಮರ ಅಂತ. ಮರ 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 ಅನ್ಕೊಳ್ಳೋದು ರಾಮ 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 ಆಗಿ ರಾಮನಾಮ ಸ್ಮರಣೆ ಮಾಡ್ತಾ 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 ಏನಾಯ್ತು, ಅವರು ತಪಸ್ ಮಾಡ್ತಾರೆ. ಅದರಿಂದ ಅವರ ಎಲ್ಲಾ ಜನ್ಮದ ಪಾಪಗಳು ಆ ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲ ಸುಟ್ಟು ಭಸ್ಮ ಆಗ್ತದೆ. ಅವರಷ್ಟು ಒಂದು ಪವಿತ್ರವಾದ ಒಂದು ರುಚಿ ಆಗ್ತಾರೆ. ಅಂದ್ರೆ ಆ ನಾಮದ ಮಹತ್ವ ಎಷ್ಟಿದೆ ಅಂತ ಇದ್ರಲ್ಲಿ ಗೊತ್ತಾಗ್ತದೆ. ಅಂದ್ರೆ ಪದ್ಮ ಪುರಾಣದಲ್ಲಿ ಹೇಳಿದೆ, ದೇವೋತ್ತಮ ಪರಮ ಪುರುಷನಾದ ವಿಷ್ಣುವಿಗೆ ಶರಣಾಗತನಾಗಿ ಶುದ್ಧ ಕೃಷ್ಣ ಪ್ರಜ್ಞಾಭಾವದಲ್ಲಿ ಭಕ್ತಿ ಸೇವೆ ಮನಸ್ಸು ಕೊಡುವ ವ್ಯಕ್ತಿಯು ಏನಾಗ್ತಾನೆ, ಎಲ್ಲಾ 4 ಬಗೆಯ ಪಾಪ ಕರ್ಮಗಳಿಂದ ಅವನು ಮುಕ್ತನಾಗ್ತಾನೆ. ಅಂದ್ರೆ ಈ ಶ್ಲೋಕದಲ್ಲಿ ಕೊಟ್ಟಿದೆ ಏನಂತ, ಆ ಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪುಲಿಯತೆ ವಿಷ್ಣು ಭಕ್ತಿ ರಥಾತ್ಮನಾಂ. ಇದು ಪದ್ಮ ಪುರಾಣದಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಪಾಪ ಕಾರ್ಯಗಳಲ್ಲಿ 2 ವಿಧ ಇರ್ತದೆ. ಅದ್ರಲ್ಲಿ ಒಮ್ಮೆಲೆ ನಾವು ಮಾಡಿದ ಪಾಪದ ಮೇಲೆ ನಾವು ಆವಾಗ್ಲೇ ಅನುಭವಿಸಿ ಬಿಡ್ತೇವೆ. ಇನ್ನು ಕೆಲವು ಕ್ಲೇಶಗಳು ನಮ್ಗೆ ಒಮ್ಮೆಲೆ ಬರ್ತದೆ, ಅಥವಾ ಎಲ್ಲಾ ಕ್ಲೇಶಗಳು ಒಮ್ಮೆಲೆ ಬರೋದಿಲ್ಲ. ಒಂದೊಂದ್ಸಲ ಮನುಷ್ಯ ಜೀವನ ಸುಖ ದುಃಖ ಇವೆರಡರಲ್ಲಿ ತೊಳಲಾಡುತ್ತಿರ್ತಾರೆ. ಎರಡೂ ಇರ್ತದೆ ಇಲ್ಲಿ. ಪಾಪದ ಫಲ ಅಂದ್ರೆ ದುಃಖನೂ ಪಡ್ತಾರೆ, ಸುಖನೂ ಪಡ್ತಾರೆ. ಅಂದ್ರೆ ನಿರಂತರವಾಗಿ ಸುಖವನ್ನು ಹೊಂದುವುದಿಲ್ಲ. ಆಮೇಲೆ ಅದೇ ತರ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಭಗವಂತ ಕೊಡ್ತಾನೆ. ಅಂದ್ರೆ ನಾವು ಭಗವಂತನ ಮಕ್ಕಳು. ಅದರಿಂದ ಅವ್ರಿಗೆ ಗೊತ್ತು, ಎಷ್ಟೇ ಪಾಪ ಮಾಡಿದ್ರು ಅವ್ರು ಸ್ವಲ್ಪ ಕರುಣೆ ತೋರಿಸ್ತಾರೆ.
ಇವನು ಪಾಪ ಮಾಡಿದ್ದೇನಲ್ಲ ಒಮ್ಮೆಲೆ ಮೇಲಿಂದ ಮೇಲೆ ದುಃಖವನ್ನು ಕೊಡುದಿಲ್ಲ. ಅಂದ್ರೆ ಎರಡನ್ನು ಸೇರಿಸಿ ಕೊಡ್ತಾರೆ. ಅಂದ್ರೆ ನಾವು ಸ್ವಲ್ಪ ಸುಖ ಸಿಕ್ಕಿದ್ರೆ ಸಾಕು, ನಾವು ತಿಳ್ಕೊಳ್ತೇವೆ ಜೀವನವೆಲ್ಲ ಸುಖದಲ್ಲಿ ಇದ್ದೇವೆ ಅಂತ. ಅಂದ್ರೆ ಒಂದು ಕೆಲಸ, ಇವಾಗ ನಮ್ಗೆ ಉದಾಹರಣೆ, ಎಲ್ಲ ಒಂದು ಕೆಲಸ ಮಾಡ್ತೇವೆ, ನಾವು ಒಂದು ಸಂಬಳಕ್ಕಾಗಿ ಕೆಲಸ ಮಾಡ್ತೇವೆ. ಹೋದ ತಕ್ಷಣ ಕೆಲಸ ಮಾಡಿದ್ದು ಹೋದ ತಕ್ಷಣ ನಮ್ಗೆ ಸಂಬಳ ಕೊಡುವುದಿಲ್ಲ. ಅಂದ್ರೆ ಒಂದು ತಿಂಗಳು ಪೂರ್ತಿ ನಾವು ಕೆಲಸ ಮಾಡ್ಬೇಕು, ಆ ಮುಗಿದ ಮೇಲೇನೆ ನಮ್ಗೆ ಅವ್ರು ಸಂಬಳ ಕೊಡ್ತಾರೆ. ಹಾಗೆಯೇ ನಮ್ಮ ಪಾಪ ಸಹ, ನಾವು ಮಾಡಿದ ಪಾಪ ನಮ್ ಲೆಕ್ಕಕ್ಕೆ ಸೇರ್ತಾ ಬರ್ತೇವೆ, ನಮ್ಮ ಅಕೌಂಟ್ಗೆ ಹೋಗ್ತೇವೆ. ನಾವು ಹೇಳ್ದೆ ಇಲ್ಲ ಮೊದಲೇ, ಬ್ಯಾಂಕ್ ಬ್ಯಾಲೆನ್ಸ್ ತರ ಅದು ನಮ್ಮ ಅಕೌಂಟ್ಗೆ ಹೋಗ್ತಾ ಇದೆ. ನಾವು ಎಷ್ಟು ಪಾಪ ಮಾಡ್ತೇವೆ ಅದೆಲ್ಲ ಅಕೌಂಟ್ ನಲ್ಲಿ ಆ ಪ್ರಾರಬ್ಧವಾಗಿ ಸೇರ್ತದೆ. ಯಾವುದು ನಾವು ಇನ್ನ ಅನುಭವಿಸ್ತಾ ಇದ್ದೇವೆ ಸದ್ಯಕ್ಕೆ, ಅದು ಪ್ರಾರಬ್ಧ ಅಂತಾರೆ. ಕೆಲವು ಬಂದು ನಮ್ಮ ಅಕೌಂಟ್ ನಲ್ಲಿ ಜಮಾ ಆಗಿದೆ, ಆದ್ರೆ ಅದು ಸ್ವಲ್ಪ ದಿನದ ಮೇಲೆ ಅಥವಾ ಮುಂದಿನ ಜನ್ಮದಲ್ಲೂ ಅನುಭವಿಸ್ಬೋದು. ಅದೇ ಜನ್ಮದಲ್ಲಿ ಆ ಪಾಪ ಸಿಗ್ಲ, ಆದ್ರೆ ಆ ಪಾಪ ಮಾತ್ರ ಯಾವಾಗಾದ್ರೂ ನಾವು ಅದನ್ನ ಅನುಭವಿಸ್ಲೇಬೇಕು. ಹಾಗೆ ಅದಕ್ಕೆ ಏನ್ ಹೇಳ್ತಾರೆ, ಹ್ಮ್ ಅದನ್ನು ಪ್ರಾರಬ್ಧ ಎನ್ನುತ್ತಾರೆ. ಅದು ಫಲೋನ್ಮುಖ. ನಾನು ಇವಾಗ ಹಿಂದಿನ ಜನ್ಮದಲ್ಲಿ ಬಿತ್ತಿದಂತೆ ಕರ್ಮದ ಪಾಪ, ಕರ್ಮದ ಬೀಜ ಈಗ ಫಲ ಹೊಡೆದು ನಾನು ಅನುಭವಿಸ್ತಾ ಇದ್ದೇನೆ. ಅಂದ್ರೆ ಸ್ಟಾಪ್. ಏನಾಗ್ತದಂದ್ರೆ, ಹಿಂದಿನ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ಮಾಡಿರ್ಬೋದು, ಆದ್ರೆ ಅದು ಈ ಜನ್ಮದಲ್ಲಿ ಏನಾಗ್ತದೆ, ಅದು ಫಲ ಹೊಡೆದು ಆ ಪಾಪವನ್ನು ನಾನು ಅನುಭವಿಸ್ತೇನೆ. ಇವಾಗ ಉದಾಹರಣೆಗೆ ಒಂದು ಇನ್ಸಿಡೆಂಟ್ ಏನಂದ್ರೆ, ನಾವು ಒಬ್ಬರ ಜೊತೆ ಜಗಳ ಮಾಡ್ತೇವೆ. ಅಂದ್ರೆ ಮನೆ ಇದು ಅಕ್ಕಪಕ್ಕದಲ್ಲಿ ನೋಡ್ಬೋದು, ನಾನು ಎಷ್ಟೋ ಜನ ಜಗಳ ಮಾಡ್ತಾ ಇರ್ತಾರೆ. ಜಗಳ ಅಂದ್ರೆ ಯಾವ ತರ ಮಾಡ್ತಾರೆ ಅಂದ್ರೆ, ಇವ್ರ ಬಾಯಿಗೆ ಬಂದಂಗ್ ಬೈತಾರೆ, ಅವ್ರು ಬೈತಾರೆ, ಆಮೇಲೆ ಇವ್ರು ಹೊಡೆದಾಡ್ತಾರೆ, ಇಬ್ರು ಹೊಡೆದಾಡ್ಕೊಳ್ತಾರೆ, ಇವ್ರು ಹೊಡಿತಾರೆ, ಅವ್ರು ಹೊಡಿತಾರೆ. ಅಂದ್ರೆ ಈ ಪ್ರಾರಬ್ಧದಲ್ಲಿ ಅವರು ಮರಳಿ ಹೊಡೀತಾರೆ. ಅಂದ್ರೆ ಪ್ರಾರಬ್ಧ ಅಂದ್ರೆ ನಾನು ಅವರಿಗೆ ಹೊಡೆದೆ, ಅಪ್ರಾರಬ್ಧ ಎಂದರೆ ಅವರು ಇದು ಪ್ರಾರಬ್ಧ ಅಂದ್ರೆ ನನಗೆ ಅವರು ಮರಳಿ ಹೊಡಿತಾರೆ. ಇಲ್ಲಿ ಅಕೌಂಟ್ ಕ್ಲಿಯರ್ ಆಯ್ತು. ಅಂದ್ರೆ ಜಮಾನು ಆಯ್ತು, ಖರ್ಚು ಆಯ್ತು, ಅಲ್ಲಿಗೆ ಮುಗೀತು. ಅಂದ್ರೆ ಇಲ್ಲಿ ಪಾಪ ಬಂತು, ಪಾಪ ಹೋಯ್ತು. ಆದರೆ ಅದು ಅಲ್ಲಿಗೆ ಮುಗಿದು ಬಿಡ್ಬೇಕು. ಜಗಳ ಮಾಡಿರ್ತೇವೆ, ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ಆದ್ರೆ ನಾವು ಆತರ ಬಿಡುವುದಿಲ್ಲ. ಒಂದ್ಸಲ ಜಗಳ ಮಾಡಿದಾಗೆ ನಾವು ಮಾತಾಡಿರ್ತೇವೆ, ಅವರು ಮಾತಾಡ್ತಾರೆ, ಆದ್ರೆ ನಾವು ಮಾತಾಡಿದ್ ನಮ್ಗೆ ನೆನ್ಪಿರೋದಿಲ್ಲ. ಆದ್ರೆ ಅವ್ರು ಮಾತಾಡಿದ್ ಯಾವಾಗ ನೆನ್ಪಿದೆ, ಓ ಅವ್ರು ಹಿಂಗ್ ಮಾಡಿದ್ರು, ನಂಗೆ ಹೊಡೆದ್ರು, ಅವ್ರನ್ನ ಬಿಡಬಾರ್ದು. ಸಮಯ ಕಾಯ್ತಾ ಇರ್ತೇವೆ ಅವ್ರಿಗೆ ಮಾತಾಡ್ಲಿಕ್ಕೆ. ಈ ಭೌತಿಕ ಜಗತ್ತಿನಲ್ಲಿ ನಾವು ಜಗಳವನ್ನ ಅಲ್ಲಿಗೆ ಬಿಡುವುದಿಲ್ಲ. ನಾವು ಅವರಿಗೆ ಬೈತೇವೆ, ಅವ್ರು ನಮಗ್ ಬೈದ್ರು ಇನ್ನೊಮ್ಮೆ ನೋಡಿಕೊಳ್ತೇನೆ, ಇನ್ನೇನ್ ಬಿಡುವುದಿಲ್ಲ, ಏನಾದ್ರೂ ಅವ್ರನ್ನ ಹೀಯಾಳಿಸುವುದು, ಮನಸ್ಸಿನಲ್ಲಿ ಅವ್ರನ್ನ ಬೈಯುವುದು. ಹೀಗೆ ನಾವು ಅನೇಕ ಸಲ ಅವ್ರ ಬಗ್ಗೆ ನಾವು ಬಿಡುದೇ ಇಲ್ಲ. ಅದನ್ನ ದೊಡ್ಡದು ಮಾಡ್ತಾ ಹೋಗ್ತೇವೆ. ಅದ್ರ ಬಗ್ಗೆ ಬೈತಾ ಇರೋದು, ಏನಾದ್ರೂ ಒಂದು ಚಿಕ್ಕದಂದ್ರು ಅದು ದೊಡ್ಡದಾಗಿ ಮಾಡ್ತೀವಿ. ಹಾಗೆ ಹೀಗೆ ಮಾಡ್ತಾ ಹೋದಾಗ ಏನಾಗ್ತದೆ, ನಮ್ಮ ಅಕೌಂಟ್ ನಲ್ಲಿ ಪಾಪ ಮತ್ತೆ ಕೂಟಮಾಗಿ ಜಮಾ ಆಗ್ತದೆ. ಮುಂದೆ ಹೇಳ್ದಲ್ಲ, ಕೂಟಮ್, ಅದಕ್ಕೆ ಕೂಟಮ್ ಅಂತಾರೆ. ಕೂಟಮ್ ಅಂದ್ರೆ ಏನು, ಇದರ ಅರ್ಥ ಈ ಬೀಜಕ್ಕೂ ಮೊದಲು ಇರುವಂತ ರೂಪವೇ ಕೂಟಮ್. ಅಂದ್ರೆ ಉದಾಹರಣೆ, ಬೀಜಕ್ಕೆ ಮೊದಲು ಇರುವಂತ ರೂಪ ಒಂದು ಕಾಳು. ಇವಾಗ ಒಂದು ನಾವು ಕಾಳುಗಳನ್ನ ಮೊಳಕೆ ಕಾಳು ಮಾಡಕ್ಕೆ ಏನ್ ಮಾಡ್ತೇವೆ, ನೀರ್ನಲ್ಲಿ ಹಾಕಿ ನೆನೆ ಹಾಕ್ತೇವೆ. ಆಮೇಲೆ ಅದನ್ನ ಏನ್ ಮಾಡ್ತೇವೆ, ಒಂದು ಬಟ್ಟೆಯಲ್ಲಿ ಕಟ್ಟಿರ್ತೇವೆ. ಅದು ಬೀಜ ರೂಪಕ್ಕೆ ಬರಲು ರೆಡಿ ಆಗ್ತದೆ. ಆವಾಗ ನೀರಿನಲ್ಲಿ ನೆಲೆ ಹಾಕುವುದಕ್ಕಿಂತ ಮೊದಲು ಇರುವ ರೂಪವನ್ನು ನಾವು ಏನ್ ಹೇಳ್ತೇವೆ, ಕೂಟಮ್ ಎಂದು ಹೇಳ್ತೇವೆ. ಆಗ ಅದು ಬೀಜ ರೂಪದಲ್ಲೇ ಉಳಿದಿದೆ. ಇದನ್ನು ಇನ್ನೂ ಅದಕ್ಕೆ ಜೀವ ಬಂದಿಲ್ಲ. ಇವಾಗ ಆ ಇದು ಮೊಳಕೆ ಹೊಡೆದು ಜೀವ ಬರೋಕ್ಕಿಂತ ಮೊದಲಿರೋ ರೂಪಕ್ಕೇನೆ ಕೂಟಮ್ ಅನ್ನೋದು. ಅಂದ್ರೆ ನೆನೆ ಇಡುವ ಮೊದಲು ಅದಕ್ಕೆ ಜೀವ ಇರುವುದಿಲ್ಲ. ಜೀವ ಬರ್ಬೇಕಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ನಾವು ನೀರಿನಲ್ಲಿ ನೆನೆ ಇಡಬೇಕು. ಹಾಗೆ ಈ ಕೂಟಮ್ ಎನ್ನುವುದು ಬೀಜಕ್ಕೆ ಮೊದಲು ಇರುವಂತದ್ದು. ಈಗ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ಮನಸ್ಸಿನಲ್ಲಿ ಯೋಚಿಸ್ತೇನೆ, ಮನಸ್ಸಿನಲ್ಲಿ ಬೈತಿರ್ತೇನೆ, ನಮಗೆ ಸಿಟ್ಟು ಬರ್ತದೆ. ಮನುಷ್ಯನಿಗೆ ಸಿಟ್ಟ ಬಂದ್ರೆ ಏನ್ ಮಾಡ್ತಾನೆ ಅವನು, ಪಾಪ ಏನಿದೆಯೋ ಬೀಜ ಪಡೆಯುವ ಮೊದಲು ನಾನು ಏನ್ ಮಾಡಿದ್ದೇನೆ, ಆ ಕಾಳುಗಳ ರೂಪದಲ್ಲಿರುವ ಕೂಟ ಆಗಿ ಬರ್ತದೆ. ಈ ಕೂಟ ಆದ್ಮೇಲೆ ನಾನು ಏನ್ ಮಾಡ್ತೇನೆ, ಅದರಲ್ಲಿ ಇನ್ನಷ್ಟು ಬೆಂಕಿ ಹಾಕಿ ಇನ್ನೂ ಉಗ್ರವಾಗಿ ಮಾಡ್ತೇನೆ. ಮೊದಲದು ಕೂಟ ರೂಪದಲ್ಲೇ ಇರ್ತದೆ, ಆದ್ರೆ ಅಷ್ಟಕ್ಕೆ ಬಿಡುವುದಿಲ್ಲ ನಾನು. ಮತ್ತೇನ್ ಮಾಡ್ತೇನೆ, ಅದನ್ನ ನಾನು ಇನ್ನೂ ದೊಡ್ಡದಾಗಿ ಮಾಡ್ತೇನೆ, ಅದು ಒಂದು ಚಿಕ್ಕದನ್ನು ಇನ್ನೂ ದೊಡ್ಡ ವಿಷಯವಾಗಿ ಮಾಡ್ತೇನೆ. ಆಮೇಲೆ ವಿಷಯವನ್ನು ಇನ್ನಷ್ಟು ತೀವ್ರವಾಗಿ ಬೈತೇನೆ. ಹೀಗೆ ಆಗ ನಾನು ಆ ಬೀಜವನ್ನು ನೆನೆ ಹಾಕಿದ ಹಾಗಾಯ್ತು. ಅದನ್ನಿನ್ನ ದೊಡ್ಡ ಮಾಡ್ತಾ ಮಾಡ್ತಾ ಹೋದಾಗ ಏನಾಯ್ತು, ಅದು ಕೂಟಮಾಗಿದ್ದುದು ಏನಾಗ್ತದೆ, ಅದು ಮೊಳಕೆ ಹೊಡೆದು ಪಕ್ವವಾಗಿ ಫಲರೂಪಕ್ಕೆ ಬರ್ತದೆ. ಅಂದ್ರೆ ಮೊಳಕೆ ಹೊಡೆದದು
ಮತ್ತೇನಾಗ್ತದೆ, ಮತ್ತೆ ಪಾಪವನ್ನು ಪಡೆದುಕೊಳ್ತದೆ. ಹೀಗೆ ಬೀಜದಿಂದ ಪಾಪವಾಗ್ತದೆ, ಮತ್ತೆ ಅದು ಜಮಾ ಆಗ್ತದೆ, ಮತ್ತೆ ಕ್ರಿಯೆ ಪ್ರತಿಕ್ರಿಯೆ ರೂಪದಲ್ಲಿ ಪಡೀತದೆ, ಮತ್ತೆ ಅದು ನನಗೆ ಪ್ರಾರಬ್ಧ ರೂಪದಲ್ಲಿ ಫಲರೂಪಕ್ಕೆ ಬರ್ತದೆ. ಎಲ್ಲದಕ್ಕೂ ಸೆಂಟ್ರಲ್ ಸಮಸ್ಯೆ ಏನಂದ್ರೆ ಈ ಪ್ರಾರಬ್ಧನೆ. ಇಲ್ಲಿವರೆಗೆ ಇಟ್ಟುಕೊಂಡ್ರೆ ನಾವು ಪಾಪಕ್ಕೆ ಇನ್ನೊಂದು ಪಾಪ ಮಾಡ್ತೇವೆ, ಇನ್ನೊಂದು ಪಾಪ ಮಾಡ್ತೇವೆ. ಹೀಗೆ ಮತ್ತೆ ಮತ್ತೆ ನಾವು ಪಾಪ ಮಾಡ್ತೇವೆ, ಪಾಪ ಕೂಟ ಮಾಡ್ತದೆ, ಮತ್ತೆ ಬೀಜ ರೂಪದಲ್ಲಿ ಬರ್ತದೆ, ಮತ್ತೆ ಅದು ಪಾಪ ಆಗ್ತದೆ, ಮತ್ತೆ ಪಾಪ ಅಪ್ರಾರಬ್ಧ ಆಗ್ತದೆ, ಮತ್ತೆ ಅದು ಕ್ಲೇಶಕ ರೂಪದಲ್ಲಿ ನಮ್ಮ ಜೀವನದಲ್ಲಿ ಬರ್ತಾರೆ ಇರ್ತದೆ. ಅಂದ್ರೆ ಮತ್ತೆ ಮತ್ತೆ ಪಾಪ ಮಾಡುತ್ತಾ ಬಂದರೆ ಮತ್ತೆ ಮತ್ತೆ ಇದ್ರ ಫಲ ಏನು? ಆ ಜನ್ಮದಲ್ಲಿ ಆ ಫಲವನ್ನ ನಾವು ತೀರ್ಸೋದಿಲ್ಲ, ಆ ಕರ್ಮವನ್ನ ನಾನು ಇದು ಮಾಡಲ್ಲ. ಮತ್ತೆ ಮತ್ತೆ ಈ ಜನ್ಮ ಮೃತ್ಯು ಜರಾವಧಿಯಲ್ಲಿ ಸಿಕ್ಕೊಂಡು ಮತ್ತೆ ಆ ಪಾಪವನ್ನು ತೀರ್ಸ್ಲಿಕ್ಕೆ ಮತ್ತೆ ಮತ್ತೆ ಜಗತ್ನಲ್ಲಿ ಮತ್ತೆ 84 ಲಕ್ಷ ಜೀವರಾಶಿಲಿ ಮತ್ತೆ ಹುಟ್ಟಿ ಈ ತೊಂದರೆಯನ್ನ ಅನುಭವಿಸ್ತೇನೆ. ಅಂದ್ರೆ ನೋಡಿ ಆ ಪಾಪಕ್ಕೆ ಎಷ್ಟು ಪ್ರಭಾವ ಇದೆ. ಮನುಷ್ಯ ಜೀವಿಯ ಸ್ವಭಾವ ಏನಂದ್ರೆ ಯಾವಾಗ್ಲೂ ಕೂಡ ಒಂದು ಪಾಪವನ್ನ ಅಥವಾ ಏನೋ ಒಂದು ಕಾರ್ಯವನ್ನ ಮಾಡ್ಬೇಕು, ಸುಮ್ನೆ ಇರುದಿಲ್ಲ. ಮನುಷ್ಯ ಬಂದು ನೀವು ನೋಡ್ಬಹುದು, 1 ಸೆಕೆಂಡ್ 1 ನಿಮಿಷ ಸುಮ್ನೆ ಕೂತ್ರು ಏನಾದ್ರೂ ಒಂದ್ ಮಾಡ್ತಾ ಇರ್ತಾನೆ, ಅದು ಕೈ ಆ ತರ. ಹಾಗೆ ಇವಾಗ ಒಬ್ಬ ವ್ಯಸನಿ, ಅದಕ್ಕೆ ಉದಾಹರಣೆ ಏನಂದ್ರೆ ಒಬ್ಬ ವ್ಯಸನಿ ಅಂದ್ರೆ ಅವನು ಕುಡಿತಾ ಇರ್ತಾನೆ, ಕುಡಿತಾ ಇರ್ಬೇಕಾದ್ರೆ ಅವನನ್ನ ಬಿಡಿಸ್ಬೇಕು, ಹೇಗಾದ್ರು ಆ ಕುಡಿತದಿಂದ ಬಿಡಿಸ್ಬೇಕು ಅಂತ ಅವ್ನಿಗೆ ಎಷ್ಟೋ ಬುದ್ಧಿ ಹೇಳ್ತೇವೆ, ಅವ್ನ್ ಏನ್ ಮಾಡಿದ್ರು ಅವ್ನು ಬಿಡೋದಿಲ್ಲ ಅದನ್ನ. ಆಗ ಏನ್ ಮಾಡ್ತಾರೆ, ಅವನನ್ನ ಕರ್ಕೊಂಡು ಹೋಗಿ ಅದನ್ನ ಇದು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಬಿಡಿಸುವಂತ ಇವಾಗೆಲ್ಲ ಆಗಿದೆ, ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಅವನ್ ಸ್ವಲ್ಪ ದಿನ ಅದು ಬಿಡ್ತಾನೆ, ಆದ್ರೆ ಅವನ್ಗೆ ಆ ರುಚಿ ಪದೇ ಪದೇ ನೆನಪಾಗ್ತದೆ, ಅವನು ಬಿಟ್ಟು ಬಿಡುದಿಲ್ಲ ಕಂಪ್ಲೀಟ್ ಆಗಿ. ಅವನೇನ್ ಮಾಡ್ತಾನೆ, ಅದು ಪದೇ ಪದೇ ಅವನಿಗೆ ನೆನಪಾಗ್ತದೆ. ಅಂದ್ರೆ ಪಾಪಂ ಅನ್ನೋದು ಕೂಡ ಅಪ್ರಾರಬ್ಧ ರೂಪದಲ್ಲಿ ಇದ್ದರೂ ಕೂಡ ಅವನ ಮನಸ್ಸಿನಲ್ಲಿ ಇರ್ತದೆ. ಅದು ಆ ಪ್ರಾರಬ್ಧ ರೂಪದಲ್ಲಿ ಇದೆ, ಆದ್ರೆ ಮುಂದೆ ಅದು ಕೂಟಂ ರೂಪದಲ್ಲಿ ಬೀಜವಾಗಿ ಮತ್ತೆ ಪಾಪ ಆಗ್ತದೆ. ಅಂದ್ರೆ ಅವನ ಆ ರುಚಿ ಅದೇ ನೆನಪು ಅವನ್ಗಿರ್ತದೆ, ಅವ್ನು ಮರೆಯೋದಿಲ್ಲ. ಯಾಕಂದ್ರೆ ಆ ರುಚಿಯನ್ನ ಅವ್ನು ಬಿಡೋದಿಲ್ಲ, ಅವನ ಮನಸ್ಸಿನಲ್ಲಿ ಇರ್ತದೆ. ಅದನ್ನು ಕಡಿಮೆ ಮಾಡಲು ಪ್ರಯತ್ನಿಸಬೇಕು, ಅದನ್ನು ಕಡಿಮೆ ಮಾಡಲು ಮುಂದಿನ ಸ್ಥಿತಿಗೆ ಬರಬಾರ್ದು. ಆದ್ದರಿಂದ ನಮ್ಮ ಪಾಪಗಳನ್ನು ಬೆಳೆಯಲು ಬಿಡಬಾರ್ದು. ಅಲ್ಲಿಗೆ ಆ ಮಾಡಿದ ಪಾಪವನ್ನ ನಾವು ಬಿಟ್ಟು ಬಿಡ್ಬೇಕು, ಅದ್ ಮುಂದಿನ ಇದಕ್ಕೆ ಹೋಗ್ಬಾರ್ದು, ಅದನ್ನ ಬೆಳೆಯಲಿಕ್ಕೆ ಬಿಡಬಾರ್ದು. ಅದನ್ನ ಇನ್ನೊಂದು ಉದಾಹರಣೆ ಅಂದ್ರೆ ಇವಾಗ ಒಂದು ಕಳ್ತನ ಮಾಡ್ಬೇಕಂತ ನಾವು ಒಂದು ಪ್ಲಾನ್ ಹಾಕಿರ್ತಾನೆ ಒಬ್ಬ. ಅವನೇನ್ ಮಾಡ್ತಾನೆ, ಅದು ಒಂದು ತರನಾದ ಕೂಟಮ್ನೆ. ಕಳ್ತನ ಮಾಡಲು ಏನೆಲ್ಲಾ ವ್ಯವಸ್ಥೆ ಮಾಡ್ಬೇಕು ಅದು ಕೂಟಂ. ಹೋಗಿ ಕಳ್ಳತನ ಮಾಡ್ತಾನೆ, ಅದು ಪಾಪಂ. ಆದ್ರೆ ಅಕೌಂಟ್ಗೆ ಮತ್ತೆ ಜಮಾ ಆಯ್ತು. ಅಂದ್ರೆ ಈ ಕರ್ಮದ ಫಲ ಪ್ರಾರಬ್ಧವಾಗಿ ಮತ್ತೆ ಸೇರ್ತದೆ. ಕೆಲವೊಮ್ಮೆ ಅನ್ಬೋದು, ತುಂಬಾ ಸಲ ನಾವು ಕೇಳ್ತೇವೆ, ಅಯ್ಯೋ ನಮ್ಗೆ ಬರಬಾರ್ದಂದ್ರೆ ಇದು ಈ ಪಾಪನೇ ಬರಬಾರ್ದಂದ್ರೆ ಪ್ರಾಯಶ್ಚಿತ್ತ ಮಾಡ್ಬೇಕು, ಅಂದ್ರೆ ಪ್ರಾಯಶ್ಚಿತ್ತ ಮಾಡಿಬಿಟ್ರೆ ನನ್ ಪಾಪ ಎಲ್ಲ ಹೋಗ್ಬಿಡ್ತದೆ ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ಪ್ರಾಯಶ್ಚಿತ್ತ ಮಾಡಿದ್ರೆ ನಮ್ಮ ಪಾಪ ನಿಲ್ಲ ಆಗ್ತದ ಅನ್ನೋದು ಪ್ರಶ್ನೆ. ಅಂದ್ರೆ ಈ ಪ್ರಾಯಶ್ಚಿತ್ತಕ್ಕೂ ಮತ್ತು ಭಕ್ತಿ ಸೇವೆಯ ನಡುವೆ ಇರುವ ವ್ಯತ್ಯಾಸವೇನು ವ್ಯತ್ಯಾಸವೇನು ಅಂದ್ರೆ ಪ್ರಾಯಶ್ಚಿತ್ತ ಎನ್ನುವುದು ಈ ಪಾಪದಿಂದ ಬಿಡುಗಡೆ ಪಡೆಯುವುದು ಆಗಿದೆ. ಅಂದ್ರೆ ನಾವು ತುಂಬಾ ಮನಸ್ಸಿನಲ್ಲಿ ನೊಂದ್ಕೊಳ್ತೇವೆ, ನಾನು ಮಾಡಿದ ತಪ್ಪಾಯ್ತು ಹೇಗೆ, ತುಂಬಾ ಪ್ರಾಯಶ್ಚಿತ್ತ ಮಾಡ್ತೇವೆ. ನಾವೇನ್ ತಿಳ್ಕೊಳ್ತೇವೆ, ಪ್ರಾಯಶ್ಚಿತ್ತ ಮಾಡಿಬಿಟ್ರೆ ನನ್ ಪಾಪ ಎಲ್ಲ ಹೋಯ್ತು. ನೋಡ್ಬೋದು ಈ ಕ್ರೈಸ್ತ ಧರ್ಮದಲ್ಲಿ ಏನ್ ಮಾಡ್ತಾರೆ, 1 ವಾರ ಎಲ್ಲ ಪಾಪ ಮಾಡ್ತಾರೆ, ಮಾಡ್ಬಿಟ್ಟು ಹೋಗಿ ಅದನ್ನ ಆ ಫಾದರ್ ಹತ್ರ ಪಾಪವನ್ನೆಲ್ಲ ಹೇಳ್ತಾರೆ. ಅಷ್ಟೇ, ಅವ್ರು ತಿಳ್ಕೊಳ್ತಾರೆ ಅವತ್ತೇ ನಂದೆಲ್ಲ ಪಾಪ ಹೋಯ್ತು, ಮತ್ತೆ ಬಂದು ಮಾಡದೇ ಮಾಡ್ತಾರೆ. ಅದು ಅಲ್ಲ, ಪಾಪ ಹೋಗುದಿಲ್ಲ ಅದರಿಂದ. ಅದ್ ತಿಳ್ಕೊಳ್ತಾರೆ ಬಿಡುಗಡೆ ಆಗ್ತಾರೆ, ಖಂಡಿತ ಬಿಡುಗಡೆ ಆಗುದಿಲ್ಲ. ಆದ್ರೆ ಅಲ್ಲಿ ಬೀಜ ಏನಿರೋದು ಹೋಗಿರುವುದೇ ಇಲ್ಲ. ನಾವು ಮಾಡಿದ ಪಾಪ ಪ್ರಾಯಶ್ಚಿತ್ತ ಮಾಡಿದ್ಕೂಳೆ ಬೀಜ ಇರ್ತದೆ. ಇದಕ್ಕೊಂದು ಉದಾಹರಣೆ, ಒಂದು ಗಿಡ. ಇವಾಗ ಒಂದ್ ಗಿಡ ಇದೆ, ನಾವು ಅದನ್ನ ಕಡಿತೇವೆ. ಕಡ್ದಾಗ ಏನಾಗ್ತದೆ, ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅದಕ್ಕೆ ಮಳೆ ಎಲ್ಲ ಬಿದ್ದಾಗ ಮತ್ತೆ ಅದು ಚಿಗುರ್ತದೆ. ನಮ್ಮ ಪ್ರಾಯಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ರು ಕೂಡ ಆ ಕ್ಲೇಶದಿಂದ ನಾವು ಅದು ಪ್ರತಿಕ್ರಿಯೆಯಿಂದ ಮುಕ್ತಿ ಪಡೆಯುತ್ತೇವೆ. ಆದ್ರೆ ಅದರ ಪಾಪದ ಬೀಜ ಬಂದು ಹಾಗೇನೆ ಇರ್ತದೆ. ಅಂದ್ರೆ ಹೀಗೆ ಹೇಗೆ ಈ ಮರವನ್ನು ಕಡ್ದಿದ್ದೇವೆ, ಅದು ಮತ್ತೆ ಮತ್ತೆ ಏನಾಗ್ತದೆ, ಚಿಗುರ್ತಾ ಬರ್ತದೆ. ಅಂದ್ರೆ ಆ ಪಾಪ ಹೋಗುದಿಲ್ಲ, ಇರ್ತದೆ ಅದು. ಆದ್ದರಿಂದ ಪ್ರಾಯಶ್ಚಿತ್ತ ಕೂಡ ನಮಗೆ ಈ ಪಾಪದಿಂದ ಮುಕ್ತಿ ಕೊಡುವುದಿಲ್ಲ. ನಾವು ತಿಳ್ಕೊಳ್ತೇವೆ ನಾವು ಪ್ರಾಯಶ್ಚಿತ್ತ ಮಾಡಿದರೆ ನಮ್ಮ ಪಾಪ ಹೋಗ್ಬಿಡ್ತದೆ ಅಂತ, ಹೋಗುದಿಲ್ಲ. ಯಾಕಂದ್ರೆ ಆ ಪಾಪ, ಆ ಗಿಡದ ಬೇರು ಹೇಗೆ ಇದೆಯೋ ಆ ಪಾಪದ ಬೀಜ ಹಾಗೆ ಇದೆ. ಅಂದ್ರೆ ಭಕ್ತಿ ಮಾತ್ರ ಶುದ್ಧ ಭಕ್ತಿ ಸೇವೆಯಾಗಿ ಆ ಪ್ರಾರಬ್ಧವನ್ನು ಇಲ್ಲದಂತೆ ಮಾಡ್ತಾ ಇದೆ. ಇದಕ್ಕೆ ಒಂದೇ ದಾರಿ ಯಾವುದು? ನಾವು ಏನೇ ಪಾಪ ಮಾಡಿದ್ರು, ಎಷ್ಟೋ ಜನ್ಮದ ಪಾಪಗಳನ್ನ ಸೇರ್ಸಿಟ್ಟಿದ್ದೇವೆ. ಹೇಳ್ದಾಗೆ ಹಿಂದೆ
ನಾವು ನಮ್ಮ ಒಂದು ಜನ್ಮದ ಪಾಪ ಅಲ್ಲ, ಎಷ್ಟೋ ಜನ್ಮದಿಂದ ಮಾಡಿದ ಪಾಪಗಳಿಂದ ತುಂಬಿ ಹೋಗಿದೆ. ಆ ಪಾಪವನ್ನ ನಾವು ಕೈ ತೀರಿಸ್ಲಿಕ್ಕೆ ಅಂತಾನೆ ಇಲ್ಲಿ ಬರ್ತೇವೆ. ಹಿಂದೆ ಏನು ಸಾಲ ಮಾಡಿದ್ವಿ, ಇನ್ನೊಬ್ರಿಗೆ ನೋಯಿಸಿತ್ತು, ಏನೆಲ್ಲಾ ಮಾಡಿರ್ತೇವೆ ಅದನ್ನ ತೀರ್ಸಕ್ಕೆ. ಅದಕ್ಕೇನೆ ನಾವು ನೋಡ್ಬೋದು ಮನುಷ್ಯ ಜನ್ಮದಲ್ಲಿ ಎಲ್ರೂ ಒಂದೇ ತರನಾಗಿರೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಕಷ್ಟಗಳಿರುತ್ತೆ. ಒಬ್ರು ಕುರುಪಿ ಆಗಿರ್ತಾರೆ, ಕಣ್ಣಿಲ್ದವ್ರು ಇರ್ತಾರೆ, ಏನೇನೋ ಇರ್ತದೆ. ಅವಾಗ ತಿಳ್ಕೊಳ್ತಾ, ಅಯ್ಯೋ ಯಾವ ಜನ್ಮದಲ್ಲಿ ಏನ್ ಪ್ರಾರಬ್ಧ, ಏನ್ ಪಾಪ ಮಾಡಿದ್ರು ಈ ತರ ಬಂದಿದೆ. ಹುಟ್ಟಿದಾಗ್ಲೇ ಅವ್ರಿಗೆ ಆ ಪಾಪದ ಫಲ ಅವ್ರು ಅನುಭವಿಸ್ತಾರೆ. ಆ ಕರ್ಮವನ್ನ, ಆ ಪ್ರಾರಬ್ಧವನ್ನ ಅನುಭವಿಸ್ತಾ ಇರ್ತಾರೆ. ಆದ್ರೆ ಇವಾಗ ಅದು ನಾವು ಕಷ್ಟ ಪಡಕ್ಕೆ ಅಂತ ಆ ಪ್ರಾರಬ್ಧವನ್ನು ಅನುಭವಿಸ್ಲಿಕ್ಕಂತೂ ಬಂದಿದ್ದೇವೆ. ಆದರೆ ಅದನ್ನ ನಾವು ಇಲ್ಲವನ್ನಾಗಿ ಮಾಡ್ಬೇಕು. ಶುದ್ಧ ಭಕ್ತಿ ಸೇವೆ ಫಲರೂಪಕ್ಕೆ ಬಂದಿಲ್ಲದ ಪಾಪ ಕೃತ್ಯಗಳಿಂದ ಮುಕ್ತಿ ಕೊಡ್ತದೆ. ನಾವು ಹೇಳಿದ್ವಲ್ಲ, ಈ ಶುದ್ಧ ಭಕ್ತಿ ಸೇವೆಗೆ ಎಷ್ಟು ಪವರ್ ಇದೆ ಅಂದ್ರೆ, ನಾವು ನೋಡಿದ್ವಿ ವಾಲ್ಮೀಕಿ ಋಷಿ ಅಂತ ಪಾಪ ಮಾಡಿದವರು ಆ ನಾಮ ಜಪದಿಂದ ಅವರ ಪಾಪವೆಲ್ಲ ಹೋಯ್ತು ಅಂದ್ಮೇಲೆ ಅದಕ್ಕೆ ಎಷ್ಟು ಶಕ್ತಿ ಇದೆ, ಆ ಭಕ್ತಿ ಸೇವೆಗೆ ಎಷ್ಟು ಶಕ್ತಿ ಇದೆ ಅಂತ ಇದ್ರಿಂದ ಗೊತ್ತಾಗುತ್ತೆ. ಎಷ್ಟೋ ಉದಾಹರಣೆಗಳಿದೆ ಈ ಪಾಪದಿಂದ ಮುಕ್ತರಾಗಿ ಇದು ಮತ್ತೆ ಇದು ಶುದ್ಧ ಭಕ್ತರಾಗ್ಲಿಕ್ಕೆ ಎಷ್ಟೋ ಉದಾಹರಣೆಗಳಿವೆ. ಅಂದ್ರೆ ಆವಾಗ ಈ ಮುಕ್ತಿ ಕೊಡ್ತದೆ. ಹಾಗೆ ಕೂಟನೂ ಇರುವುದಿಲ್ಲ, ಅವ್ರಿಗೆ ಬೀಜನೂ ಇರುವುದಿಲ್ಲ, ಪ್ರಾರಬ್ಧ ಕೂಡ ಇರುವುದಿಲ್ಲ. ಅಂದ್ರೆ ಯಾರು ಭಗವಂತನಲ್ಲಿ ಅಂದ್ರೆ ಭಕ್ತಿ ಸೇವೆ ಮಾಡುವುದಂದ್ರೆ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತನಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಆವಾಗ ನಮ್ಮ ಪಾಪಗಳು ಏನಾಗ್ತದೆ, ಕೂಟಂಸ ಇರುವುದಿಲ್ಲ, ಬೀಜನೂ ಇರುವುದಿಲ್ಲ, ಪ್ರಾರಬ್ಧ ಕೂಡ ಇರುವುದಿಲ್ಲ. ಆ ಪ್ರಭುಪಾದರು ಹೇಳ್ತಾರೆ, ಆ ಪ್ರಾರಬ್ಧವು ಎಲ್ಲದರ ಮೂಲವಾಗಿದೆ. ನಮ್ಗೆ ಕಷ್ಟ ಬರ್ಲಿಕ್ಕೆ ಆ ಪ್ರಾರಬ್ಧ ಅಂದ್ರೆ ಅದು ಫಲರೂಪಕ್ಕೆ ಬರದೇ ಇರೋ ಪಾಪವೇ ನಮ್ ಕಾರಣ. ನಾವು ವಿಪತ್ತುಗಳು ಎಲ್ಲಾ ಹಂತಗಳಲ್ಲೂ ಅಭಿವೃದ್ಧಿಗೊಳ್ತದೆ. ಮತ್ತು ಭಕ್ತಿ ಸೇವೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಜೀವನದ ಎಲ್ಲಾ ಹಂತಗಳು ಸ್ಥಗಿತಗೊಳ್ತದೆ ಅಂತ ಹೇಳ್ತಾರೆ. ಯಾರು ಪ್ರಭುಪಾದರು ಹೇಳ್ತಾರೆ. ಅದಕ್ಕೆ ವ್ಯಕ್ತಿಯೊಬ್ಬ ರೋಗಗ್ರಸ್ತನಾದನೆ, ಇವಾಗ ಒಬ್ಬನಿಗೆ ತುಂಬಾ ಏನೋ ಒಂದು ರೋಗ ಬಂದಿದೆ, ನಾವು ಅದ್ರ ಬಗ್ಗೆ ಏನಕ್ಕೆ ಬಂತು ರೋಗ, ಏನಾಯ್ತು, ಕಾರಣ ಏನು, ಅದನ್ನೆಲ್ಲ ಕಂಡು ಹಿಡಿದು ಹಾಗೆ ಅದನ್ನ ಕಂಡು ಹಿಡಿತಾ ಇದ್ರೆ ಅದು ಉಲ್ಬಣ ಆಗ್ತಾನೆ ಇದೆ. ಅದ್ರ ಬಗ್ಗೆ ನಾವು ಏನು ಟ್ರೀಟ್ಮೆಂಟ್ ಕೊಡದೆ ನಾವು ಬರೀ ಕಾರಣ ಕಂಡು ಹಿಡ್ತಾ ಇದ್ರೆ ಆಗೋದಿಲ್ಲ. ಆದರೆ ಆ ರೋಗ ಬಂದು ಇಡೀ ದೇಹದಲ್ಲಿ ಹರಡದೇ ಇರ್ಲಿಕ್ಕೆ ನಾವೇನ್ ಮಾಡ್ತೇವೆ, ಡಾಕ್ಟರ್ ಹತ್ರ ಹೋಗಿ ಒಂದು ಚುಚ್ಚುಮದ್ದನ್ನ ಹಾಕ್ತೇವೆ. ಆಗ ಏನಾಗ್ತದೆ, ಅದು ಹರಡೋದಿಲ್ಲ. ಅಂದ್ರೆ ಹಾಗೆ ನಮ್ಮೆಲ್ಲರ ಪಾಪದ ಕರ್ಮ ಬೀಜ ಫಲರೂಪಕ್ಕೆ ಬರದಂತೆ ತಡೆಗಟ್ಟಲು ನಾವೇನ್ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯನ್ನು ತೊಡಗಿಕೊಳ್ಳಬೇಕು. ಅಂದ್ರೆ ಆ ಕೃಷ್ಣ ಪ್ರಜ್ಞೆ ಎಂಬ ಇಂಜೆಕ್ಷನ್, ಅದೇ ಒಂದು ಚುಚ್ಚುಮದ್ದು ನಾವು ಹಾಕಬೇಕು ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನಾವು ಮೊದ್ಲು ಹಿಂದೆ ನೋಡಿದ್ವಿ, ಸಂಕಟದಲ್ಲಿ 3 ವಿಧ: ಪಾಪಂ, ಬೀಜಂ, ಅವಿದ್ಯ. ಇವಾಗ ನಾವು ಇದ್ರ ಬಗ್ಗೆ ತಿಳ್ಕೊಂಡ್ವಿ, ಪಾಪಂ ಬಗ್ಗೆ ತಿಳ್ಕೊಂಡ್ವಿ, ಬೀಜಂ ಬಗ್ಗೆ ತಿಳ್ಕೊಂಡ್ವಿ. ಇವ ಅವಿದ್ಯ ಅಂದ್ರೆ ಏನು? ಈಗ ನಾವು ತಿಳಿದುಕೊಳ್ಳುತ್ತಿರುವಂತದ್ದು ಏನಂದ್ರೆ, ಅವಿದ್ಯಾ ಅಂದ್ರೆ ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ಇಲ್ಲಿ ನಮಗೆ ಏನಂದ್ರೆ ಏನು ಅಜ್ಞಾನ ಅಂದ್ರೆ, ನಮ್ಮ ದೇಹದ ಆತ್ಮ ಮತ್ತು ನಮ್ಮ ದೇಹದ ನಡುವಿನ ವ್ಯತ್ಯಾಸ ತಿಳಿದುಕೊಳ್ಳದೆ ಇರುವುದು. ಏನು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದೇ ಅಜ್ಞಾನ. ಭಗವಂತನ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದೇ ಅಜ್ಞಾನ. ಈ ಪಂಚ ಕ್ಲೇಶಗಳನ್ನು 3 ಕ್ಲೇಶಗಳಾಗಿರ್ಬೋದು, ಇವುಗಳ ಉಲ್ಬಣಕ್ಕೆ ಕಾರಣವನ್ನು ಅರಿದೇ ಇರುವಂತವನು ಸಹ ಯಾವ್ದನ್ನು ಮಾಡ್ಬೇಕು ಯಾವ್ದನ್ನು ಮಾಡಬಾರ್ದು ಅನ್ನುವುದನ್ನು ಅರಿಯದೇ ಇರುವಂತವನು ಸಹ, ಯಾರ ಮಾರ್ಗದರ್ಶನವನ್ನು ಕೂಡ ಪಡೆಯದೇ ಇರುವಂತವನು, ಅಂತವನಿಗೆ ಏನ್ ಹೇಳ್ತಾರೆ, ಅವಿದ್ಯಾ ಅಂತ ನಾವು ತಿಳ್ಕೊಳ್ತೇವೆ. ಅವಿದ್ಯಾ ಅಂದ್ರೆ ಅವನು ಭೌತಿಕವಾಗಿ ಶಾಲಾ ಕಾಲೇಜಿನಲ್ಲಿ ಡಿಗ್ರಿ ಪಡೆದು ಇಂಜಿನಿಯರ್ ಕಾಲೇಜ್ ಅಂತವನು ವಿದ್ಯಾವಂತ, ಏನು ಓದಕ್ಕೆ ಬರೆಯಕ್ಕೆ ಬರ್ದೇ ಇರೋನು ಅವಿದ್ಯಾ ಅಂತ ನಾವು ತಿಳ್ಕೊಂಡಿವಿ. ಅದಲ್ಲ, ಎಷ್ಟೇ ಉನ್ನತ ಶಿಕ್ಷಣ ಅವನು ಪಡೆದಿರ್ಬೋದು, ಆದ್ರೆ ಅವನಿಗೆ ವೇದಗಳಲ್ಲಿ ಮತ್ತು ಗ್ರಂಥಗಳಲ್ಲಿ ಹೇಳಿರುವಂತೆ ಯಾವ್ದನ್ನು ಮಾಡಬೇಕು ಯಾವ್ದನ್ನು ಮಾಡಬಾರ್ದು, ನಿವೃತ್ತಿ ಯಾವುದು, ಪ್ರವೃತ್ತಿಗಳು ಯಾವುದು, ಅದ್ರ ಬಗ್ಗೆ ಸರಿಯಾಗಿ ಅವನಿಗೆ ಗೊತ್ತಿಲ್ಲ ಅಂದ್ರೆ ಅದು ಅವಿದ್ಯೆ, ಅದು ಕೂಡ ಅವಿದ್ಯೆ. ಅಂದ್ರೆ ಜೀವನದಲ್ಲಿ ಏನೇ ಓದ್ಲಿ ಏನೇ ಬಿಡ್ಲಿ, ಮುಖ್ಯವಾಗಿ ಗೊತ್ತಿರ್ಬೇಕಾಗಿರೋದು ನಮ್ಗೆ ಈ ಏನು ನಾವ್ ಏನ್ ಮಾಡಿದ್ರೆ ನಾವು ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಮ್ಗೆ ಪಾಪ ಬರುತ್ತೆ, ಏನ್ ಮಾಡಿದ್ರೆ ನಾವು ಭಗವಂತನ ಭಕ್ತಿ ಪಡೆಯಬಹುದು. ಅದ್ರ ಬಗ್ಗೆ ಏನೂ ಓದದೇ ಇರೋನು ಅವನು ಈ ಭಗವಂತನ ಶುದ್ಧ ಭಕ್ತನಾಗಿ ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಅವನು ಎಷ್ಟು ದೊಡ್ಡ ಇದಕ್ಕೆ ಹೋಗ್ಬೋದು. ಆದ್ರೆ ಎಲ್ಲಾ ಓದಿ ಎಲ್ಲಾ ತಿಳ್ಕೊಂಡು ಈ ಜೀವನದಲ್ಲಿ ಅವನು
ಆ ಪಾಪಗಳನ್ನು ಮಾಡ್ತಾ ಮಾಡಬಾರದ ಸಂಘಗಳನ್ನು ಮಾಡಿ ಏನೆಲ್ಲ ಈ ನಾಲ್ಕು ನಿಯಂತ್ರಣ ತತ್ವಗಳನ್ನು ಪಾಲಿಸದೆ ಪಾಪ ಮಾಡ್ತಾನೋ ಅವನು ಏನೂ ಗೊತ್ತಿಲ್ದವನು. ನಾವು ಉದಾಹರಣೆ ನೋಡ್ಬೋದು. ನಾವು ಈ ಗೋಸ್ವಾಮಿ ಗೋಸ್ವಾಮಿ ಅಲ್ಲ, ಹ್ಮ್ ಹ್ಮ್, ಈ ಆರು ಹೆಸರು ಮರ್ತು ಬಿಟ್ಟೆ ನಾನು. ಇಲ್ಲ, ಆಮೇಲೆ ಹೇಳ್ತೇನೆ, ನೆನ್ಪು ಬಂದಿಲ್ಲ. ಅಂದ್ರೆ ಇವಾಗ ನೆಕ್ಸ್ಟ್ ಈ ಶುದ್ಧ ಭಕ್ತಿ ಸೇವೆಯ ಅವನಿಗೆ ಏನ್ ಮಾಡ್ತದೆ, ಈ ಪಾಪದಿಂದ ಬಿಡುಗಡೆ ಹೊಂದುತ್ತದೆ ಅಲ್ಲ. ಅದಕ್ಕೊಂದು ಉದಾಹರಣೆ ನಾವು ನೋಡ್ಬೋದು. ಈ ಬ್ರಾಹ್ಮಣ, ಈ ಮಹಾಪ್ರಭು ಬಂದಾಗ ಈ ಭಗವದ್ಗೀತೆ ಓದ್ತಾ ಇರ್ತಾನೆ. ಅಂದ್ರೆ ಉಲ್ಟಾ ಬುಕ್ ಇಟ್ಕೊಂಡು ಓದ್ತಾ ಇರ್ತಾನೆ. ಆಗ ಬಂದವ್ರು ಅಳ್ತಾ ಇರ್ತಾನೆ ಅದು ಓದ್ಬಿಟ್ಟು. ಆಗ ಮಹಾಪ್ರಭು ಕೇಳ್ತಾರೆ, ಏಕೆ ಅಳ್ತಾ ಇದ್ಯಾ? ಅವಾಗ ಅವನು ಹೇಳ್ತಾನೆ ಕಾರಣ. ಈ ತರ ಭಗವಂತ, ಈ ದೇವೋತ್ತಮ ಪರಮ ಪುರುಷ, ಈ ಅರ್ಜುನನಿಗೆ ಅವ್ರ ಸಾರಥಿಯಾಗಿ, ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಬಂದು ಇವನಿಗೆ ಈ ಅರ್ಜುನನಿಗೆ ಬಂದು ಸೇವೆ ಮಾಡ್ತಾ ಇದ್ದಾನಲ್ಲ, ಅದನ್ನ ನೋಡಿ ನನ್ಗೆ ಅಳು ಬಂತು ಅಂತ ಅಳ್ತಾನೆ. ಅವಾಗ ಮಹಾಪ್ರಭು ಹೇಳ್ತಾರೆ, ನೀನು ಏನೇ ಓದದೇ ಇದ್ರು ನೀನು ನಿಜವಾದ ಅರ್ಥವನ್ನು ಭಗವಂತನ ಬಗ್ಗೆ ನೀನ್ ಇದೀಯಾ, ನೀನೇ ಶುದ್ಧ ಭಕ್ತ, ನೀನೇ ಎಲ್ಲ ಗೊತ್ತಿರೋನು. ಆತರ ಎಲ್ಲ ಓದಿ ಬರ ಎಲ್ಲ ಬರ್ಕೊಂಡು ಭಗವಂತನ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಅದು ಏನೂ ಉಪಯೋಗ ಇಲ್ಲ. ಅಂದ್ರೆ ಅವರು ಅವಿದ್ಯಾವಂತರು ಅಂತ ತಿಳ್ಕೊಳ್ಬೇಕು. ಅಂದ್ರೆ ನಾವು ಇದಕ್ಕೊಂದು ಉದಾಹರಣೆ. ಇವಾಗ ಅವಿದ್ಯ ಕಾಡಿನಲ್ಲಿ ನೂರಾರು, ಯಾಕೆ ಎಷ್ಟೋ ಸಾವಿರಾರು, ಎಷ್ಟೋ ಸರ್ಪಗಳಿರ್ತವೆ. ದಟ್ಟ ಕಾಡಿಗೆ ಅನೇಕ ಸರ್ಪಗಳಿರ್ತದೆ. ಆಮೇಲೆ ಈ ಕಾಡು ಏನಾಗ್ತದೆ ಅಂದ್ರೆ ಬೇಸಿಗೆ ಕಾಲ ಬಂದಾಗ ಚೆನ್ನಾಗಿ ಒಣಗಿ ಹೋಗಿರ್ತದೆ. ಅಲ್ಲಿ ಏನೋ ಒಂದು ಕಾರಣಕ್ಕೆ ಒಂದು ಬೆಂಕಿ ಹತ್ಕೊಂಡ್ಬಿಡ್ತದೆ ಸ್ವಾಭಾವಿಕವಾಗಿ. ಆಗ ಏನಾಗ್ತದೆ, ಈ ಕಾಡ್ಗಿಚ್ಚು ಅಂದ್ರೆ ಅದು ಭಯಂಕರ ಕಾಡ್ಗಿಚ್ಚು. ಅದ್ರಲ್ಲಿ ಸಿಕ್ಕಾಕೊಂಡ್ರು ಯಾವಾಗ್ಲೂ ಉಳಿಯೋದು ತುಂಬಾ ಕಷ್ಟ ಇರ್ತದೆ. ಆಗ ಆ ಕಾಡಿನಲ್ಲಿರೋ ಪ್ರಾಣಿಗಳು ಏನ್ ಮಾಡ್ತವೆ, ಈ ನಾಲ್ಕು ಕಾಲಿನ ಪ್ರಾಣಿಗಳು ಆ ಬೆಂಕಿ ಬಂದಾಗ ಓಡಿ ಹೋಗ್ತವೆ. ಆದ್ರೆ ಕೆಲವೊಂದು ಪ್ರಾಣಿಗೆ ಆಗಲ್ಲ, ಆದ್ರೂ ಪ್ರಯತ್ನವನ್ನಾದ್ರೂ ಮಾಡ್ತದೆ, ತಪ್ಪಿಸ್ಕೊಂಡು ಹೋಗಕ್ಕೆ ಅವು ಪ್ರಯತ್ನ ಮಾಡ್ತವೆ. ಆದ್ರೆ ಈ ಸರ್ಪಗಳಿದೆ ಅಲ್ಲ, ಅವೇನ್ ಮಾಡ್ತೇವೆ, ಅವಕ್ಕಿದೆ ನಡ್ಕೊಂಡು ತಪ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವು ಭೂಮಿ ಮೇಲೆ ತೆವಳ್ಕೊಂಡು ಹೋಗ್ತದೆ. ಆವಾಗ ಏನಾಗ್ತದೆ, ಯಾವುದೇ ಸರ್ಪ ಮಿಕ್ಕುದಿಲ್ಲ, ಎಲ್ಲ ಸುಟ್ಟು ಹಂಗೆ ಭಸ್ಮ ಆಗಿ ಹೋಗ್ಬಿಡ್ತದೆ. ಅಂದ್ರೆ ಈ ಸರ್ಪಗಳನ್ನು ಯಾವ್ದಕ್ಕೆ ಹೋಲ್ತಾರೆ ಅಂದ್ರೆ, ಈ ಮನುಷ್ಯನಲ್ಲಿರುವ ಅಜ್ಞಾನವೆಂಬ ಸರ್ಪಗಳು. ಹೇಗೆ ಕೃಷ್ಣ ಪ್ರಜ್ಞೆ ಎಂಬ ಜಾಲೆಯು ಎಷ್ಟು ಶಕ್ತಿಯುತವಾದದೆಂದ್ರೆ, ಈ ಅಜ್ಞಾನವೆಂಬ ಸರ್ಪಗಳು ಏನಾಗ್ತದೆ, ತತ್ಕ್ಷಣವೇ ಸಾಯ್ತದೆ. ಈ ಹಾವುಗಳು ಹೇಗೆ ಕಾಡುಗಿಚ್ಚಿನಿಂದ ಅವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವು ಆ ಕಾಡಿನಿಂದ. ಈ ಪ್ರಾಣಿಗಳು ಆದ್ರೆ ಹಾವುಗಳು ತಪ್ಪಿಸ್ಕೊಳಕ್ ಸಾಧ್ಯ. ಹಾಗೆ ನಮ್ಮ ಮನಸ್ಸಿನಲ್ಲಿರುವ ಆರು ಭಯಂಕರವಾದ ಹಾವುಗಳು, ಅಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಎಲ್ಲ ಅವೂನು ಸರ್ಪಕ್ಕೆ ಸಮಾನನೆ. ಎಲ್ಲವೂ ಬಂದು ಏನಾಗ್ತದೆ, ಅವು ನಾವು ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿ ಭಕ್ತಿ ಸೇವೆ ಮಾಡ್ತಾ 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 ಹರಿನಾಮ ಜಪಿಸ್ತಾ ಜಪಿಸ್ತಾ ಇದ್ದಾಗ ಏನಾಗ್ತದೆ, ಆ ಸರ್ಪಗಳೆಲ್ಲ ತಕ್ಷಣವೇ ಸಾಯ್ತದೆ. ಅಂದ್ರೆ ಆ ಹರಿನಾಮದ ಮಹತ್ವ ಎಷ್ಟು ಅನ್ನೋದನ್ನ ಇದರಿಂದ ಗೊತ್ತಾಗ್ತದೆ ನಮ್ಗೆ ಇವಾಗ. ಹಾಗೆ ಕೃಷ್ಣ ಪ್ರಜ್ಞೆ ಎನಿಸುವ ಅಜ್ಞಾನಿಗಳನ್ನು ಸರ್ಪಕ್ಕೆ ಹೋಲಿಸಲಾಗಿದೆ. ಅಜ್ಞಾನಿಗಳು, ಅವ್ರಿಗೇನು ಗೊತ್ತಿಲ್ಲ ಅಂತವ್ರಿಗೂ ಯಾವ್ದಕ್ಕೆ ಹೋಲಿಸಿಲ್ಲದೆ ಸರ್ಪಕ್ಕೆ ಹೋಲಿದ್ರಿಂದ ಶುದ್ಧ ಭಕ್ತಿ ಸೇವೆಯಿಂದ ತತ್ಕ್ಷಣವೇ ಅಜ್ಞಾನವು ನಾಶ ಆಗ್ತದೆ. ಅಂದ್ರೆ ಇದರಿಂದ ಗೊತ್ತಾಗ್ತದೆ ಈ ಕೃಷ್ಣ ಭಕ್ತಿಗೆ ಎಷ್ಟು ಒಂದು ಇದೆ. ಇವಾಗ ನಾವು ಭಕ್ತಿ ಸೇವೆಯಲ್ಲಿ ಆರು ಇದರಲ್ಲಿ ನಾವು ಕ್ಲೇಶಾಗ್ನಿ ಎಂಬುದು ಮೊದಲನೇದಾಗಿ ನಾವು ತಿಳಿದುಕೊಂಡಿದ್ದೇವೆ. ಅಂದ್ರೆ ಕ್ಲೇಶಾಗ್ನಿಯಿಂದ ಬರುವ ಸಂಕಟಗಳು ಕೂಡ ಪರಿಹಾರವನ್ನು ಕೊಡುವಂಥದ್ದು. ಅಂದ್ರೆ ಸಂಕಟಗಳು ಯಾಕೆ ಬರ್ತದೆ, ಸಂಕಟಗಳು ಬರಲು ಮೂರು ಕಾರಣಗಳಿದೆ. ಅದು ನಾವು ತಿಳ್ಕೊಂಡ್ವಿ. ಯಾವುದು? ಪಾಪಂ ಬೀಜಂ ಅವಿದ್ಯ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಈಗ ಕ್ಲೇಶಾಗ್ನಿ, ಐಹಿಕ ಕಲ್ಮಶವು ಒಂದು ಸೂಕ್ಷ್ಮ ತರದ್ದು. ಅದು ಆರಂಭ, ಅದು ಫಲರೂಪಕ್ಕೆ ಬರುವುದು, ಫಲದ ಪರಿಣಾಮ ಮತ್ತು ವ್ಯಕ್ತಿಯು ಆ ಫಲಗಳನ್ನು ಅನುಭವಿಸುವ ಬಗ್ಗೆ. ಇವೆಲ್ಲ ಒಂದು ದೊಡ್ಡ ಸರಪಣಿ ಆಗಿ ಅದು ಒಂದಕ್ಕೊಂದು ಒಂದು ಕೊಂಡಿಗಳ ತರ ಇದೆ. ಇವಾಗ ವ್ಯಕ್ತಿ ಒಬ್ಬನಿಗೆ ರೋಗಗ್ರಸ್ತನಾದ ರೋಗಕ್ಕೆ ನಾವು ಮೊದಲೇ ತಿಳ್ಕೊಂಡು ಏನಂತ ಅದ್ರ ವಿಚಾರ ಬಗ್ಗೆ ನಾವು ತಿಳ್ಕೊಳ್ದೆ ನಾವೇನ್ ಮಾಡ್ಬೇಕು, ಈ ವೈದ್ಯಕೀಯ ಪದ್ಧತಿ ಅನುಸಾರಾಗಿ ಏನ್ ಮಾಡ್ಬೇಕು, ನಾವು ಅದನ್ನ ಹರಡದೆ ಹಾಗೆ ನಾವು ಚುಚ್ಚುಮದ್ದು ಹಾಕೊಳ್ಬೇಕು ಅನ್ನೋದು ಗೊತ್ತಾಯ್ತು. ಈಗ ನಾವು
ಪಾಪ ಕರ್ಮದ ಬೀಜಗಳು ಫಲರೂಪಕ್ಕೆ ಬರದಂತೆ ತಡೆಗಟ್ಟಲು ನಾವೇನ್ ಮಾಡ್ಬೇಕಂತ ತಿಳ್ಕೊಂಡ್ವಿ. ಮಾರ್ಗವೆಂದರೆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಳ್ಳುವುದೇ ಆಗಿದೆ. ಆ, ಆಗಿದೆ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಪಾಪದಿಂದ ತುಂಬಿದ ಅಪೇಕ್ಷೆ ಎಂಬ ಬೀಜ ನಮ್ಗೆ ಈ ಪಾಪ ಬರಕ್ಕೆ ಮೇನ್ ಕಾರಣ ಯಾವ್ದಂದ್ರೆ ಆಸೆ, ಅಪೇಕ್ಷೆ. ನಮ್ಗೆ ತುಂಬಾ ಆಸೆಗಳಿರ್ತೀವಿ. ಎಷ್ಟೇ ಆದ್ರೂ ನಮ್ಗೆ ಒಂದು ಆಸೆ ಪಡ್ತವ, ಅಪೇಕ್ಷೆ ಪಡ್ತಾವ, ಅದು ಆಯ್ತಾ ಮತ್ತೆ ಹಾಗೆ ಈ ಅಪೇಕ್ಷೆ ಎಂಬ ಬೀಜ ಬಂದು ಕೃಷ್ಣ ಪ್ರಜ್ಞೆಯನ್ನು ಸಾಧನೆಗೊಳ್ಳುವುದರಿಂದ ಮಾತ್ರ ನಿರ್ಮೂಲ ಮಾಡಬೇಕು. ಅದನ್ನ ನಾವು ಅಪೇಕ್ಷೆಯನ್ನು ನಿರ್ಮೂಲ ಮಾಡಿದ್ರೇನೆ ನಾವು ಕೃಷ್ಣ ಪ್ರಜ್ಞೆ ಸಾಧನೆಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಬಹು ಸುಲಭವಾದ ಕ್ರಿಯೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಪ್ರತಿಪಾದಿಸಿದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಅದೊಂದೇ ಸಾಕು. ಬೇರೆಯ ಮಾತುಗಳಲ್ಲಿ ಹೇಳುವುದಾದ್ರೆ ವ್ಯಕ್ತಿಯು ಭಕ್ತಿ ಸೇವೆಯ ಮಾರ್ಗವನ್ನು ಹಿಡಿಯದ ಹೊರತು ಪಾಪ ಕರ್ಮ ಫಲಗಳಿಂದ 100% ನಾವು ಮುಕ್ತಿಯನ್ನ ಪಡೆಯಲಾರೆವು. ಏನೇ ಮಾಡಿದ್ರು ಮುಖ್ಯವಾಗಿ ಅದಕ್ಕೇನೆ ಮಹಾಪ್ರಭುಗಳು ನಮ್ಗೆ ಆ ಹರೇ ಕೃಷ್ಣ ಮಹಾಮಂತ್ರವನ್ನು ಅಂದ್ರೆ ಹೇಳ್ತಾರೆ, ಗೋಲೋಕದಿಂದ ತಂದು ಕೊಟ್ಟಂತ ಮಂತ್ರ ಎಷ್ಟು ಪವರ್ಫುಲ್ ಮಂತ್ರ. ನಾವೇನಾದ್ರೂ ಕಷ್ಟ ಬಂದಾಗ ಎಲ್ಲೆಲ್ಲೋ ಹೋಗಿ ಏನೇನೋ ಪರಿಹಾರ ಮಾಡಕ್ಕೆ ಟ್ರೈ ಮಾಡ್ತೇವೆ. ಆದ್ರೆ ಈ ಜಪ ಇದೆಯಲ್ಲ, ಈ ಮಹಾಮಂತ್ರದಿಂದ ಯಾವುದೇ ಏನೇ ಪಾಪ ಇದ್ರೂ ಅದು ಸುಟ್ಟು ಬೂದಿ ಆಗ್ತದೆ. ಅಂತ ಒಂದು ಪವರ್ ಶಕ್ತಿ ಉಳ್ಳ ಈ ಮಂತ್ರ. ಇದನ್ನ ಅಪೇಕ್ಷೆ, ಆಸೆ, ರಾಗ ಎನ್ನುವ ಈ ಎಲ್ಲವನ್ನು ಅದರಿಂದ ತಡೆಗಟ್ಟಬಹುದು ನಾವು. ನಮ್ಗೆ ಎಷ್ಟು ಅಪೇಕ್ಷೆ ಇದೆ, ಆಸೆ ಇದೆ, ನಮ್ಗೆ ರಾಗ ಇದೆ, ಇವನ್ನೆಲ್ಲ ನಾವು ಯಾವ್ದ್ರಿಂದ ನಾವು ಕಂಟ್ರೋಲ್ ಮಾಡ್ಬೋದಂದ್ರೆ ಈ ಭಕ್ತಿಯಿಂದ. ಅಂದ್ರೆ ಅಪೇಕ್ಷೆ ಅನ್ನುವಂಥದ್ದು ಕಲ್ಮಚ ಇದೆಯೋ ಅದನ್ನು ನಿರ್ಮೂಲ ಮಾಡುವಂಥದ್ದು ಅಥವಾ ಶುದ್ಧತ್ವವನ್ನು ಪಡೆಯುವಂಥದ್ದು. ಹೀಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅಂದ್ರೆ ವ್ಯಕ್ತಿ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿದರೆ ಸಾಕು ಅವನಿಗೆ ಮಾರ್ಗ. ಈ ಮಾರ್ಗ ಹಿಡಿಯದ ಹೊರತು ಅವನ ಪಾಪ ಕರ್ಮಗಳು 100% ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವರನ್ನ ಮುಕ್ತರನ್ನ ಮಾಡ್ಲಿಕ್ಕೆ ಅವ್ರು ಹೇಳ್ತಾರೆ, ಹರೇ ನಾಮ ಕೇವಲಂ ಕಲೋ ನಾಸ್ತೆ ನಾಹೇವ ಗತಿರನ್ಯತ. ಅಂದ್ರೆ ಅದ್ರ ಬಿಟ್ರೆ ನಮ್ಗೆ ಬೇರೆ ದಾರಿನೇ ಇಲ್ಲ, ಮಾರ್ಗವೇ ಇಲ್ಲ. ಅದೇ ನಮ್ಗೊಂದು ಮಾರ್ಗ. ಅಂದ್ರೆ ಹರಿನಾಮ ಜಪಿಸುವುದು, ಭಕ್ತಿ ಸೇವೆ ಮಾಡುವುದು. ಬರೀ ಹರಿನಾಮ ಜಪಿಸುವುದಂತ ಶ್ರವಣಂ ಕೀರ್ತನಂ ಎಲ್ಲವನ್ನು 9 ಬಗೆ ಸೇವೆಯನ್ನು ಮಾಡಿ ಎಲ್ಲವನ್ನು ಮಾಡ್ತಾ ಮಾಡ್ತಾ ಭಕ್ತಿ ಸೇವೆ ಮಾಡ್ತಾ ನಮ್ಮ ಎಷ್ಟೋ ಜನ್ಮದ ಪಾಪಗಳು ಏನಾಗ್ತದೆ, ಈ ಕಾಡ್ಗಿಚ್ಚಿನಲ್ಲಿ ಹೇಗೆ ಸರ್ಪಗಳು ಸತ್ತು ಹೋಗ್ತವೋ, ಆ ಕಿಚ್ಚಿನಲ್ಲಿ ಸುಟ್ಟು ಭಸ್ಮ ಆಗ್ತದೋ, ಆ ತರ ನಮ್ಮ ಪಾಪವೆಲ್ಲವೂ ಇಲ್ಲವನ್ನಾಗಿ ಮಾಡ್ತದೆ. ಇವಾಗ ಇವಾಗ ನಾವು ಹೇಳಿದ್ವಿ ಮೊದ್ಲೇ, ಇವಾಗ ಗಿಡವನ್ನು ನಾವು ಬರೀ ಗಿಡ ಮಾತ್ರ ಕತ್ತರಿಸಿದ್ರೆ ಏನಾಯ್ತು, ಮತ್ತೆ ಮತ್ತೆ ಚಿಗುರ್ತಾ ಬರ್ತದೆ. ಹಾಗೆ ನಾವು ಮೇಲಿಂದ ಮೇಲೆ ಕಡಿದ್ರೆ ಅದು ಚಿಗುರ್ತಾ, ಆದ್ರೆ ಎಲ್ಲೆಲ್ಲ ಬೇಕುಗಳಿವೆ ಅವನ್ನು ಕಿತ್ತು ತೆಗಿಬೇಕು ನಾವು. ಬೇರನ್ನು ಅಂದ್ರೆ ಏನಂದ್ರೆ ನಮ್ಮ ಮನಸ್ಸಿನಲ್ಲಿರುವ ಆಸೆ, ಅಭಿಲಾಷೆ ಅಂಥದನ್ನು ಕಿತ್ತೊಯ್ಬೇಕು. ಅದು ಎಷ್ಟು ನಮ್ಗೆ ಆಸೆ ಅಭಿಲಾಷೆ ಅಂತ ನಾವು ಹಿಂದಿನ ಇದರಲ್ಲಿ ಅಧ್ಯಾಯದಲ್ಲಿ ನೋಡಿ, ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನವರ್ತಂ. ಅಂದ್ರೆ ಅಭಿಲಾಷೆಗಳು, ಅನ್ಯ ಅಭಿಲಾಷೆ ಇಲ್ಲದವರು ಯಾವಾಗ್ಲೂ ಭಕ್ತಿ ಸೇವೆ ಮಾಡಬಹುದು. ಅಂದ್ರೆ ಆವಾಗ ಅಭಿಲಾಷೆಗಳಿಲ್ಲದ ಆ ಭಕ್ತಿ ಸೇವೆ ಅದನ್ನೆಲ್ಲ ನಾವು ಆಸೆಗಳನ್ನು ಕಿತ್ತು ತೆಗೆಯಬೇಕು. ಅಂದ್ರೆ ಪಾಪದ ಬೇರುಗಳು ಎಲ್ಲೆಲ್ಲಿ ಹರಡಿಕೊಂಡಿವೆ ಅವನ್ನೆಲ್ಲ ಕಿತ್ತು ಒಗೆಯಬೇಕು ನಾವು. ಅದನ್ನ ತೆಗೆದ್ರೆ ಆಗ ಬೇರು ಸಹಿತ ತೆಗೆಯುವ ಮಾರ್ಗ ಯಾವುದು, ಶಕ್ತಿ ಇರುವಂತದ್ದು ಹರೇ ಕೃಷ್ಣ ಮಹಾಮಂತ್ರಕ್ಕೆ ಮಾತ್ರ, ಈ ಕೃಷ್ಣ ಪ್ರಜ್ಞೆಗೆ ಮಾತ್ರ ಆ ಶಕ್ತಿ ಇದೆ. ನಾವು ಪ್ರಾಯಚಿತ್ತ ಮಾಡಿದ್ರಾಗ್ಲಿ ಬೇರೆ ಯಾವ್ದ್ರಲ್ಲಿ ನಮ್ಮ ಪಾಪ ಹೋಗುದಿಲ್ಲ. ಅಂದ್ರೆ ಅದನ್ನ ಬೇರು ಸಹಿತ ತೆಗಿಬೇಕಂದ್ರೆ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಭಕ್ತಿ ಸೇವೆ ಮತ್ತು ಮಹಾಮಂತ್ರವನ್ನು ಜಪಿಸುವುದು. ಇವಾಗ ನಾವು ಈ 6 ಭಕ್ತಿ ಸೇವೆ ಲಕ್ಷಣಗಳಲ್ಲಿ ಮೊದಲನೇದನ್ನು ನಾವು ತಿಳಿದುಕೊಂಡಿದ್ದೇವೆ. ಅಂದ್ರೆ ನೆಕ್ಸ್ಟ್ ಸುಖಮುನಿಗಳು ಹೇಳ್ತಾರೆ, ಇದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಅಜಾಮಿಲ್ನ ಕಥೆಯನ್ನು ಹೇಳ್ತಾರೆ. ನಾವು ನೋಡ್ಬೋದು, ಅಜಾಮಿಲ್ನ ಮೊದಲು ಕರ್ಮನಿಷ್ಠ ಬ್ರಾಹ್ಮಣನಾಗಿದ್ದ. ಅವನು ನಿಷ್ಠೆಯಿಂದ ಇದು ಭಕ್ತಿ ಸೇವೆ ಮಾಡ್ಕೊಂಡು ಅವನು ಬದುಕ್ತಾ ಇದ್ದ. ಆದ್ರೆ ಅವನು ತಾರುಣ್ಯದ ಕಾಲದಲ್ಲಿ ಏನ್ ಮಾಡ್ತಾನೆ, ಒಬ್ಬ ವೇಶ್ಯಾಸ್ತ್ರೀ ಒಬ್ಬಳಿಂದ ಕಲುಷಿತನಾಗ್ತಾನೆ. ತನ್ನ ಈ ಆಹೀನ ಬದುಕು ಅಂತ್ಯಕಾಲದಲ್ಲಿ ಏನಾಗ್ತದೆ ಅಂದ್ರೆ ಅವನಿಗೆ ಅವನು ಸಡನ್ ನಾವು ತಿಳ್ಕೊಳ್ಬಹುದು, ಜೀವನವೆಲ್ಲ ಪಾಪ ಮಾಡಿಬಿಟ್ಟು ನಾವು ಭಗವಂತನ ನಾಮ ನಾರಾಯಣ ಅಂತ ಕರೆದುಕೊಳ್ಳೆ ಪಾಪ ತಕ್ಷಣ ಉಚ್ಚರಿಸುವುದಕ್ಕೆ ಭಗವಂತ ಆ ಇದನ್ನ ಕರುಣೆಯನ್ನು ಯಾವಾಗ ಕೊಡ್ತಾರೆ ಅಂದ್ರೆ,
ಇವನು ಮೊದ್ಲು ಭಕ್ತಿ ಮಾಡಿದ್ದಾನೆ. ಭಕ್ತಿ ಬಂದು ತುಂಬಾ ನಿಷ್ಠೆಯಿಂದ ಭಕ್ತಿ ಮಾಡಿರ್ತಾನೆ. ಮಧ್ಯದಲ್ಲಿ ಆ ಭಕ್ತಿಯನ್ನ ಅವನು ಬಿಟ್ಟಿರ್ತಾನೆ. ಆದ್ರಿಂದ ಅವನಿಗೆ ಗುರು ಕೃಪೆ ಸಿಗ್ತದೆ. ಒಬ್ರು ರುಚಿ ಹೇಳಿರ್ತಾರೆ, ಅವನಿಗೆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಡು ಅಂತ ಹೇಳಿರ್ತಾರೆ. ಅದ ಅವ್ರಿಗೆ ಗೊತ್ತು. ಅದರಿಂದ ಇವನು ಇದು ಭಗವಂತನ ಪಾದ ಸೇರ್ಬಹುದು ಅನ್ನೋ ಒಂದ್ರಿಂದ ಅವನಿಗೆ ದಿನಾಲು ಪ್ರತಿ ಸಲ ನಾರಾಯಣ 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 ಕರಿತಾ ಇರ್ತಾನೆ. ಆದ್ರೆ ಅವನು ಭಗವಂತನನ್ನ ಕರೆಯುವುದಿಲ್ಲ. ಅವನ್ ಕರಿತಾ ಇರೋದು ಅವ್ರ ಮಗನನ್ನ. ನೋಡಿ ಭಗವಂತ ಎಷ್ಟು ಕರುಣಾಮೂರ್ತಿ ಅಂದ್ರೆ, ಅದು ಕಾರಣ ಬೇರೆ ಇದ್ರುನು ತನ್ನನ್ನು ಕರಿತಾನಲ್ಲ ಭಕ್ತ ಅಂತ, ಆ ಭಕ್ತನಿಗೆ ಹೇಗೆ ಕರುಣೆ ತೋರಿಸ್ತಾನೆ ಅನ್ನೋದನ್ನ ಈ ಲೀಲೆಯನ್ನ ನಾವು ತಿಳ್ಕೊಳ್ಬಹುದು. ಅಂದ್ರೆ ಆ ಆ ನಾಮ ಜಪಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಇವ್ ನಾವು ಸುಖಮುನಿಗಳು ಹೇಳ್ತಾರೆ. ತಪಶ್ಚರ್ಯ ದಾನ ಧರ್ಮ ಯಜ್ಞ ಯಾಗಾದಿ ಕ್ರಿಯೆಗಳನ್ನು ಪಾಪವನ್ನು ನೀಗಿಕೊಳ್ಳುವ ಪರಿಕ್ರಮಗಳೆಂದು ನಾವು ಪ್ರತಿಪಾದಿಸಲಾಗಿದೆ. ಆದರೆ ಇವನ್ನೆಲ್ಲ ಆಚರಿಸಲುವಷ್ಟರಿಂದ ವ್ಯಕ್ತಿಯು ತನ್ನ ಹೃದಯದಲ್ಲಿನ ಪಾಪ ಬೀಜಗಳನ್ನು ಹೊರಕ್ಕೆಸೆಯಲಾರನು. ನಾವು ತಿಳ್ಕೊಳ್ಬೋದು, ನಾವು ತಪಶ್ಚರ್ಯ ಮಾಡಬೇಕು, ವರ್ಷಗಟ್ಲೆ ತಪಸ್ ಮಾಡಿದ್ರೆ, ದಾನ ಮಾಡಿದ್ರೆ, ಧರ್ಮ ಮಾಡಿದ್ರೆ, ಯಜ್ಞ ಮಾಡಿದ್ರೆ, ಯಾಗ ಮಾಡಿದ್ರೆ ನಮ್ಮ ಪಾಪ ಎಲ್ಲ ತೀರಿ ಹೋಗ್ತದೆ ಅಂತ. ಇಲ್ಲ ಅಂತ ಯಾರು ಹೇಳ್ತಾರೆ? ಸುಖಮುನಿಗಳು ಹೇಳ್ತಾರೆ. ಏನಂದ್ರೆ, ತನ್ನ ಹೃದಯದಲ್ಲಿನ ಪಾಪ ಬೀಜಗಳನ್ನು ಹೊರಕ್ಕೆಸೆಯಲಾರನು. ಅಜಾಮಿಲನಿಗೆ ತಾರುಣ್ಯದಲ್ಲಿ ಆದದ್ದು ಹಾಗೆ ಅಲ್ಲವೇ? ಅಂದ್ರೆ ಪಾಪದಿಂದ ತುಂಬಿದ ಆ ಅಪೇಕ್ಷೆ ಎಂಬ ಬೀಜವನ್ನು ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಿಕೊಳ್ಳುವುದರಿಂದ ಮಾತ್ರ ನಿರ್ಮೂಲ ಮಾಡುವ. ಅಂದ್ರೆ ಭಗವಂತ ಅವನಿಗೆ ಇನ್ನೊಂದು ಚಾನ್ಸ್ ಕೊಡ್ತಾನೆ ಆ ಭಕ್ತಿ ಸೇವೆ ಮಾಡಕ್ಕೆ. ಯಾಕಂದ್ರೆ ಮೊದಲು ಭಕ್ತಿ ಸೇವೆ ಮಾಡಿದ್ರಿಂದ ಅದು ಮತ್ತೆ ಕಂಟಿನ್ಯೂ ಆಗ್ತದೆ. ಮತ್ತೆ ಆ ಭಕ್ತಿ ಸೇವೆ ಮಾಡಿ ಭಗವಂತನ ಪಾದ ಸೇರ್ತಾನೆ. ಅಂದ್ರೆ ಈ ಉದಾಹರಣೆಯಿಂದಲೂ ನಮ್ಗೆ ಗೊತ್ತಾಗ್ತದೆ, ಅಂದ್ರೆ ಭಗವಂತನ ಆ ನಾಮಕ್ಕೆ, ಆ ಭಕ್ತಿ ಸೇವೆಗೆ ಎಷ್ಟೊಂದು ಶಕ್ತಿ ಇದೆ ಅಂತ ನಾವು ಇದರಿಂದ ತಿಳ್ಕೊಳ್ಬಹುದು. ಇವಾಗ ಶ್ರೀಮದ್ ಭಾಗವತದಲ್ಲಿ ಇನ್ನೊಂದು ದೃಷ್ಟಾಂತವನ್ನು ನೀಡಿದ್ದಾರೆ. ಅಂದ್ರೆ ಆನೆಯೊಂದು ಏನ್ ಮಾಡ್ತದೆ, ಕೊಳಕ್ ಹೋಗ್ತದೆ, ಏನು ಉತ್ಸಾಹದಿಂದ ಸ್ನಾನ ಮಾಡ್ತದೆ, ಅಷ್ಟು ಇಡೀ ದೇಹವನ್ನು ಶುದ್ಧ ಮಾಡ್ಕೊಳ್ತದೆ. ಆಮೇಲೆ ಬರ್ತದೆ, ಹೊರಗೆ ಬಂದ ಕೂಡಲೇ ನೀರ್ ಬಿಟ್ಟು ಹೊರಗೆ ಬಂದ ಕೂಡಲೇ ಅದೇನ್ ಮಾಡ್ತದೆ, ಸೊಂಡಿಲಿನಿಂದ ಒಂದಿಷ್ಟು ಮಣ್ಣು ಎತ್ತಿ ಮತ್ತೆ ಅದ್ರ ದೇಹದ್ಮೇಲೆ ಎರಚಿಕೊಳ್ತದೆ. ಅದೇ ರೀತಿ ಕೃಷ್ಣ ಪ್ರಜ್ಞೆಯ ವಿಚಾರದಲ್ಲಿ ಶಿಕ್ಷಣವಿಲ್ಲದೆ ವ್ಯಕ್ತಿಯ ಪಾಪ ಕರ್ಮಗಳಲ್ಲಿ ತೊಡಗಿರುವ ಆಸೆಯಿಂದ ಸಂಪೂರ್ಣವಾಗಿ ಮುಕ್ತನಾಗಿರಲಾರನು. ಆಸೆ ಇರ್ತದೆ ಅವನಿಗೆ. ಅದರಿಂದ ಈ ಆನೆ ತರ ಅದು ಆ ಸಮಯಕ್ಕೆ ಮಾತ್ರ ಅಲ್ಲಿ ಶುದ್ಧ ಆದ್ಕೂಳೆ ಮತ್ತೆ ಬಂದು ಈ ಭೌತಿಕ ಇದ್ರಲ್ಲಿ ತೊಡಗ್ತಾನೆ. ಆಗ ಅವನು ಮುಕ್ತಿಯನ್ನ ಪಡೆಯಲಾರ. ಅಂದ್ರೆ ಯೋಗ ಪದ್ಧತಿಯಲ್ಲಿ ಆಗಲಿ, ದಾರ್ಶನಿಕ ಮನೋಕಲ್ಪನೆಗಳಾಗಲಿ, ಅಥವಾ ಪಾಪಯುತ ಅಪೇಕ್ಷೆಗಳ ಬೀಜಗಳಿಂದಾಗಲಿ ವ್ಯಕ್ತಿಯನ್ನು ಸಂರಕ್ಷಿಸಲಾರದು. ಅಂದ್ರೆ ಭಕ್ತಿ ಸೇವೆಯಲ್ಲಿ ಮಗ್ನರಾಗೋದ್ರಿಂದ ಮಾತ್ರ ಸಾಧ್ಯವಾಗುತ್ತದೆ. ನಾವು ಏನು ಭಕ್ತಿ ಸೇವೆ, ಇಡೀ ದಿನ ಭಗವಂತ ನಾಮ ಜಪ, ಶ್ರವಣ, ಭಗವಂತನ ಲೀಲೆಗಳನ್ನು ಶ್ರವಣ ಮಾಡುವುದು, ಭಗವದ್ಗೀತೆ ಭಾಗವತ ಶ್ರವಣ ಮಾಡುವುದು, ಪಠನ ಮಾಡುವುದು, ಆಮೇಲೆ ಭಗವಂತನ ಸೇವೆ ಮಾಡುವುದು, ಇದರಿಂದ ಏನಾಗ್ತದೆ, ನಮ್ಮ ಅನೇಕ ಜನ್ಮಗಳ ಪಾಪ ಸುಟ್ಟು ಭಸ್ಮವಾಗ್ತದೆ. ಅಂದ್ರೆ ಕ್ಲೇಶ ಅಗ್ನಿ, ಈ ಅಗ್ನಿಯಿಂದ ನಮ್ಮ ಪಾಪಗಳೆಲ್ಲ ಸುಟ್ಟು ಇದಾಗ್ತದೆ. ಅಂದ್ರೆ ತುಂಬಾ ಮುಖ್ಯವಾದದ್ದು ಈ ಮೊದಲನೇ ಲಕ್ಷಣ. ಈ 6 ಲಕ್ಷಣದಲ್ಲಿ ಈ ಕ್ಲೇಶಾಗ್ನಿ ಅನ್ನೋದು ತುಂಬಾ ಮುಖ್ಯವಾದ ಲಕ್ಷಣ. ಆಮೇಲೆ ಎರಡನೇದಾಗಿ ಶುಭದ. ಇವೆರಡು ಇವ್ ಮುಂದಿನ ಅಂದ್ರೆ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ನಾವು ಆ ಹಂತಕ್ಕೆ ಇನ್ನೂ ಬಂದಿಲ್ಲ, ಆದ್ರೂ ನಾವು ಪ್ರಯತ್ನ ಮಾಡ್ಬೇಕು. ಎರಡನೇದು, ಇವಾಗ 6 ಲಕ್ಷಣಗಳಲ್ಲಿ ಎರಡನೇ ಲಕ್ಷಣ ಯಾವುದು ಅಂದ್ರೆ ಶುಭದ. ಶುಭದ ಅಂದ್ರೆ ಏನು? ಕೃಷ್ಣ ಪ್ರಜ್ಞೆಯು ಸರ್ವೇ ಶುಭಕರ. ಆ ಕೃಷ್ಣ ಪ್ರಜ್ಞೆ ಬಂದ್ಬಿಟ್ರೆ ಅದೇ ಶುಭಕರ. ಅಂದ್ರೆ ಲಕ್ಷಣ ಶುದ್ಧ ಭಕ್ತಿ ಸೇವೆಯು ಸಕಲ ಶುಭದ ಪ್ರಾರಂಭ ಆಗಿದೆ. ಅಂದ್ರೆ ಶುದ್ಧ ಭಕ್ತಿ ಸೇವೆಯ ಸಕಲ ಶುಭದ ಪ್ರಾರಂಭ. ಶುಭ ಯಾವುದು ಎಂಬುದ್ರ ಬಗ್ಗೆ ನಾವು ಎಂಬ ಬಗೆಗೆ ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಒಂದು ವ್ಯಾಖ್ಯೆ ನೀಡ್ತಾರೆ. ಯಾವುದು ಸಮಸ್ತ ಜನರಿಗೂ ಒಳಿತನ್ನು ಮಾಡುವುದೋ ಅದೇ ಮಂಗಳಕರವಾದದ್ದು ಎಂದು ರೂಪ ಗೋಸ್ವಾಮಿ ಅವರು ಹೇಳ್ತಾರೆ. ಅಂದ್ರೆ ನಾವು ಮಾಡುವ ಈ ಭಕ್ತಿ ಸೇವೆ, ಇದು ಶುಭದ ಪ್ರಾರಂಭ ಯಾವುದರಿಂದ ಆಗ್ತದೆ? ನಾವು ಮಾಡುವ ಭಕ್ತಿ ಸೇವೆಯಿಂದ ಇಡೀ ಜಗತ್ತಿಗೆ ಅದು ಒಳಿತನ್ನು ಮಾಡುವುದು. ಅಂದ್ರೆ ನಾವು ಈ ಪ್ರಭುಪಾದರ ಬಗ್ಗೆಯಲ್ಲಿ ನೆನ್ಸ್ಕೊಳ್ಬಹುದು. ಅಂದ್ರೆ ಅವರು ತಾವೊಬ್ಬರೇ ಭಕ್ತಿ ಸೇವೆ ಮಾಡಿ ಭಗವಂತನ ಪಾದ ಸೇರ್ಕೊಳ್ಬೇಕು ಅನ್ಸ್ಕೊಳ್ಳಿಲ್ಲ. ಅವ್ರು ಎಷ್ಟು ಕಷ್ಟಪಟ್ರು, ಎಷ್ಟು ಕ್ಲೇಶ ಪಟ್ರು. ನಮ್ಮೆಲ್ಲರಿಗೂ ಇವತ್ತು ನಾವೆಲ್ಲ ಆರಾಮಾಗಿ ಕುತ್ಕೊಂಡು ಏನೋ ಅಂತಾರಲ್ಲ, ಬಾಳೆಹಣ್ಣು ಕೈ ಕೊಟ್ಟು ಸುಲಿದು ತಿನ್ನುವ ಆ ಒಂದು ಇದನ್ನ ಅವ್ರು ಕೊಟ್ಟಿದ್ದಾರೆ. ಅಂದ್ರೆ ಈ ಭಕ್ತಿ ಸೇವೆ ಮಾಡಿ ನಾವು ಭಗವಂತನ ಪಾದ ಹೇಗೆ ಸೇರ್ಬೇಕು ಅನ್ನೋದಕ್ಕೆ ಪ್ರಭುಪಾದರು ಎಷ್ಟು ಕಷ್ಟ ಆಗಿದ್ರು, ಅವ್ರ ಬಗ್ಗೆ ಎಷ್ಟು ಹೇಳಿದರು
ಇರೋದು. ಅಂದ್ರೆ ಅವರು ಈ ಮಂಗಳಕರವಾದದ್ದನ್ನ ಈ ಇದನ್ನು ಪ್ರಾಸೆಸ್ ಅನ್ನ ಅವರು ಪ್ರಾರಂಭ ಮಾಡಿದ್ರು. ಆದ್ರೆ ಅದಕ್ಕಾಗಿ ಅವರು ಎಷ್ಟು ತೊಂದರೆಗಳನ್ನ ಅನುಭವಿಸಿದರು ಅಂತ ನಾವು ನೆನಪಿಸ್ಕೊಳ್ಬೇಕು. ಅಂದ್ರೆ ಅವರು ಬರೆದಂತ ಒಂದೊಂದು ಪುಸ್ತಕಗಳನ್ನು ನಾವು ಓಪನ್ ಮಾಡಿದ್ರೆ ಅವರ ನಿದ್ದೆ ಅಂದ್ರೆ ರಾತ್ರಿಯಲ್ಲಿ ಅವ್ರು 2 ಗಂಟೆನೂ ನಿದ್ದೆ ಮಾಡ್ತಾ ಇಲ್ಲ, ರಾತ್ರಿ ಇಡೀ ಕೂತ್ಕೊಂಡು ಅದನ್ನ ಅನುವಾದ ಮಾಡ್ತಾ ಇದ್ರು. ಅವರ ನಿದ್ದೆಯೇನೆ ಅದು ನಾವು ಒಂದೊಂದು ಪುಸ್ತಕವನ್ನು ನಾವು ಮುಟ್ಟಿದಾಗ ಇವತ್ತು ಇಡೀ ಜಗತ್ತಿನಲ್ಲೆಲ್ಲ ಅವರ ಈ ಪುಸ್ತಕಗಳು ವಿತರಣೆ ಆಗ್ತಾ ಇದೆ. ಅವರ ಭಕ್ತಿ ಯಾವ ತರ ಇದು ಪ್ರಸಾರವಾಗ್ತಾ ಇದೆ ಅಂದ್ರೆ ಅವರ ಶುದ್ಧ ಭಕ್ತಿ, ಅವರು ಮಾಡಿದಂತ ಈ ಮಂಗಳ ಅಂದ್ರೆ ಶುಭದ ಪ್ರಾರಂಭ ಅಂದ್ರೆ ಸರ್ವ ಶುಭಕರವನ್ನು ಅವರು ನಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಪೂರ್ಣ ಕೃಷ್ಣ ಪ್ರಜ್ಞಾ ಭಾವದಿಂದ ಭಕ್ತಿ ಸೇವೆಯಲ್ಲಿ ತೊಡಗಿದಾತನು ಇಡೀ ಜಗತ್ತಿಗೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದಾನೆಂದು, ಜಗತ್ತಿನ ಪ್ರತಿಯೊಬ್ಬರಿಗೂ ಸಂತೋಷವನ್ನು ನೀಡುತ್ತಿದ್ದಾನೆಂದು ಬಗೆಯಬೇಕು. ಅಂದ್ರೆ ಪೂರ್ಣ ಕೃಷ್ಣ ಪ್ರಜ್ಞಾ ಭಾವದಿಂದ ಅಂದ್ರೆ ಇದು ಪದ್ಮ ಪುರಾಣದಲ್ಲಿ ಕೊಟ್ಟಿದೆ. ಇದನ್ನ ಯಾರು ಮಾಡ್ತಾರೋ ಜಗತ್ತಿನ ಪ್ರತಿಯೊಬ್ಬನಿಗೂ ಸಂತೋಷವನ್ನು ನೀಡುತ್ತಿದ್ದಾನೆಂದು ಬಗೆಯಬೇಕು. ಅಂದ್ರೆ ಮಾನವ ಸಮಾಜವನ್ನಷ್ಟೇ ಅಲ್ಲದೆ ಆತ ಪ್ರಾಣಿ ಸಂಕುಲವನ್ನು ಹಾಗೆ ಮರ ಗಿಡಗಳನ್ನು ಸಂತೋಷ ಪಡಿಸ್ತಾನೆ. ಅಂದ್ರೆ ಇದಕ್ಕೆ ನಾವು ಒಂದು ವ್ಯಕ್ತಿಯೊಬ್ಬನು ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಂಡು ಭಕ್ತಿ ಸೇವೆ ಕೈಂಕರ್ಯವನ್ನು ಮಾಡ್ತಾನೋ ಸಾಮಾನ್ಯವಾಗಿ ಅವರಿಗೆ ದೇವತೆಗಳಲ್ಲಿ ಕಾಣುವ ಸದ್ಗುಣ ಅವರಿಗೆ ವರ್ಧಿಸಿಕೊಳ್ಳಬಹುದಂತೆ. ಅಂದ್ರೆ ಶ್ರೀಮದ್ ಭಾಗವತಂ 5ನೇ ಸ್ಕಂದ 18ನೇ ಅಧ್ಯಾಯ 12 ಕೊಟ್ಟಿದೆ. ಶುಕಮುನಿಗಳು ಹೇಳ್ತಾರೆ, ಪ್ರಿಯರಾಜನೇ, ಕೃಷ್ಣನಲ್ಲಿ ಅಚಲ ಶ್ರದ್ಧೆಯುಳ್ಳ ಜನರು ಮತ್ತು ಯಾವುದೇ ತರನ ಕಪಟವಿಲ್ಲದವರು ದೇವತೆಗಳ ಎಲ್ಲ ಸದ್ಗುಣಗಳನ್ನು ಮೈಗೂಡಿಸಿಕೊಳ್ಳಬಹುದು. ಭಕ್ತನ ಉತ್ತಮ ಮಟ್ಟದ ಕೃಷ್ಣ ಪ್ರಜ್ಞೆಯಿಂದಾಗಿ ದೇವತೆಗಳು ಕೂಡ ಅವನೊಡನೆ ಇರಲು ಬಯಸುತ್ತಾರೆ. ಆದ್ದರಿಂದ ದೇವತೆಗಳು ಗಳ ಸದ್ಗುಣಗಳು ಆ ಭಕ್ತನಲ್ಲಿ ಒಡಮೂಡಿವೆ ಎಂದು ಭಾವಿಸಬಹುದು. ಅಂದ್ರೆ ಆ ಭಕ್ತಿ, ಶುದ್ಧ ಭಕ್ತಿ ಸೇವೆಗೆ ಎಷ್ಟು ಏನಂದ್ರೆ ಭಕ್ತಿ ಸೇವೆ ತಾನು ಮಾತ್ರ, ತನಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಳಿತನ್ನು ಬಯಸುವ ಆ ಭಕ್ತಿ ಸೇವೆ. ಅಂದ್ರೆ ಇವಾಗ ಸಕಲ ಶುಭಕ್ಕೆ ಕಾರಣ ನಾವು ಈ ಭಕ್ತಿ ಸೇವೆನೆ. ಅಂದ್ರೆ ನಾವು ನೋಡ್ಬೋದು, ಇವಾಗ ಮರಣ ಹೊಂದಿದವ್ರು ಮನೆಗೆ ಹೋಗ್ತೇವೆ, ಆಗ ನಾವೇನ್ ಮಾಡ್ತೇವೆ, ಅಲ್ಲಿ ನಾವು ಇದು ಹರಿನಾಮ ಜಪಿಸ್ತೇವೆ, ಅಲ್ಲಿನೂ ನಾವು ಭಕ್ತಿ ಸೇವೆಯನ್ನು ಮಾಡ್ತೇವೆ. ಅಲ್ಲಿನೂ ಇದರಿಂದ ಏನಾಗ್ತದೆ, ಆ ಆಚರಣೆ, ಆ ಕೃಷ್ಣ ಪ್ರಜ್ಞೆ ಆಚರಣೆ ಅಲ್ಲಿ ಏನಾಯ್ತು, ಶುಭಕರವಾಯ್ತು. ಅಲ್ಲಿ ದುಃಖದ ಮನೆ ಅದು, ಆದ್ರೂ ಸೂತಕ ಇರೋ ಮನೆ, ಆದ್ರೂ ಅಲ್ಲಿ ಸಹ ನಾವು ಹರಿನಾಮ ಜಪಿಸ್ತೇವೆ. ಇದರಿಂದ ಏನಾಗ್ತದೆ, ಶುಭಕರವಾಗ್ತದೆ, ತೀರ್ಕೊಂಡವ್ರಿಗೂ ಒಳ್ಳೇದಾಗ್ತದೆ, ಆ ಕುಟುಂಬದವ್ರಿಗೂ ಶುಭವಾಗ್ತದೆ. ಅಂದ್ರೆ ಆ ಶುಚಿಯ ಸಮಯದಲ್ಲೂ ಸಹ ನಾವು ಕೂಡ ಜಪವನ್ನು ಮಾಡ್ತೇವೆ, ಸ್ನಾನವಿಲ್ಲದೇನು ಜಪ ಮಾಡ್ತೇವೆ. ಹೀಗೆ ಏನೇ ಇದ್ರು ಆ ಜಪ ಮಾಡಿ ಎಲ್ಲಾ ಸಮಯದಲ್ಲಿ ನಾವು ಜಪವನ್ನು ಮುಂದುವರಿಸಬೇಕು. ಇದಕ್ಕೆ ಸರ್ವ ಕಾಲಕ್ಕೂ ಕೂಡ ಹರೇ ಕೃಷ್ಣ ಮಹಾಮಂತ್ರವು ಶುಭಕರವಾಗಿದೆ. ಎಲ್ಲಾ ಕಾಲದಲ್ಲೂ, ಯಾವ ಜಾಗದಲ್ಲೂ, ಯಾವ ಸ್ಥಿತಿಯಲ್ಲಿದ್ರು, ಏನೇ ಇದ್ರು ಅಲ್ಲಿ ಸಕಲ ಶುಭಕ್ಕೆ ಕಾರಣ ಯಾವುದು, ಈ ಹರೇ ಕೃಷ್ಣ ಮಹಾಮಂತ್ರ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಒಳ್ಳೆಯ ಸಮಯ ಇರ್ಲಿ, ಕೆಟ್ಟ ಸಮಯ ಇರ್ಲಿ, ನಾವು ಈ ಕಾರ್ಯವಂದ್ರೆ ಹರಿನಾಮ ಜಪ ಯಾವಾಗಲೂ ಕೂಡ ಮಾಡಬಹುದು. ಅಂದ್ರೆ ನಾವು ಚಪ್ಪಲಿ ಧರಿಸ್ಕೊಂಡು ಹೋಗ್ತಾ ಇರ್ತೇವೆ, ಆವಾಗ ದಾರಿಯಲ್ಲೂ ಮಾಡ್ಬೋದು. ಅಂದ್ರೆ ಹೇಳ್ತಾರೆ, ಸುಖ ಇರ್ಲಿ, ದುಃಖ ಇರ್ಲಿ, ಏನೇ ಇರ್ಲಿ, ಅಶುಚಿ ಇರ್ಲಿ, ಏನೇ ಆಗಿರ್ಲಿ, ಆದ್ರೆ ನಾವು ಅದನ್ನ ಜಪಿಸುವುದಕ್ಕೆ ಏನ್ ಹೇಳ್ತಾರೆ, ಸಕಲ ಕಾರ್ಯಕ್ಕೂ ಶುಭಕರ ಎನ್ನುತ್ತಾರೆ. ಅಂದ್ರೆ ಈ ಕೃಷ್ಣ ಪ್ರಜ್ಞೆಯು ಸರ್ವ ಶುಭಕರ. ಒಂದು ಉದಾಹರಣೆಯನ್ನು ಪ್ರಭುಪಾದ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಗುಂಪಿನ ಜನ ಏನ್ ಮಾಡ್ತಾರೆ, ಸಮಾಜದ ಕಲ್ಯಾಣಕ್ಕೆ ಕಾರ್ಯನಿರ್ವಹಿಸ್ತಾರೆ, ಸಮಾಜಕ್ಕಾಗಿ ಸಮಾಜ ಸೇವೆ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಅಂತ ಕಾರ್ಯ ಮಾಡ್ತಾರೆ. ಇನ್ನೊಂದು ಸಮಯದವರು ಏನು ಮಾಡ್ತಾರೆ, ಗುಂಪಿನವರು, ಸಮುದಾಯದವರು ರಾಷ್ಟ್ರಕ್ಕಾಗಿ ಸೇವೆ ಮಾಡ್ತಾರೆ. ಹೀಗೆ ಇಡೀ ಜಗತ್ತಿಗೆ ನೆರವಾಗಬೇಕೆಂದು ಉದ್ದೇಶವನ್ನು ಅವ್ರು ಹೊಂದಿರ್ತಾರೆ. ಹೀಗೆ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇರ್ತಾರೆ. ಆದ್ರೆ ಅವರು ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರಿಗೆ ಅದು ಶುಭವನ್ನು ಕೊಡುವಂಥದ್ದು. ಅಂದ್ರೆ ಯಾರು ಈ ಜಗತ್ತಿನ ಕಲ್ಯಾಣ ಮಾಡ್ತಿದ್ದಾರೋ ಅವರು ಜಾಗತಿಕವಾಗಿ ಮಾಡಬಹುದು, ಆದ್ರೆ ಯಾರ ರಾಷ್ಟ್ರದ ಹಿತಕ್ಕಾಗಿ ಮಾಡ್ತಿದ್ದಾರೋ ಅವರು ಕೇವಲ ರಾಷ್ಟ್ರಕ್ಕಾಗಿ ಮಾಡ್ತಾರೆ. ಆದ್ರೆ ಇವಾಗ ನೋಡ್ಬೋದು, ಮಿಲಿಟರಿಯಲ್ಲಿ ಡಿಫೆನ್ಸ್ನವರು ಅವರು ರಾಷ್ಟ್ರಕ್ಕಾಗಿ ಕಾರ್ಯ ಮಾಡ್ತಾರೆ. ಆದ್ರೆ ಇದನ್ನು ಯಾರಿಗೆ ಮಾಡುತ್ತಾರೆ, ರಾಷ್ಟ್ರಕ್ಕೆ ಮಾಡ್ತಾರೆ. ಆದ್ರೆ ಒಂದೇ ಒಂದು ಉದ್ದೇಶವನ್ನು ಅವ್ರು ಹೊಂದಿರ್ತಾರೆ. ಅವ್ರು ಏನೇ ಕಾರ್ಯ ಮಾಡಿದ್ರು ಅವ್ರ ಉದ್ದೇಶ ಒಂದೇ ಆಗಿರ್ತದೆ. ಆದ್ರೆ ಇನ್ನೊಂದು ಧರ್ಮಕ್ಕಾಗಿ ಉದ್ದೇಶ ಹೊಂದಿದ್ರು ಅಂದ್ರೆ ಈ ಧರ್ಮಕ್ಕೆ ಒಳಿತನ್ನು ಅವರು ಮಾಡ್ತಾರೆ. ಆದ್ರೆ ಈ ಒಂದು ಕೃಷ್ಣ ಪ್ರಜ್ಞೆ ಇದೆಯಲ್ಲ,
ಅದು ಎಲ್ಲಾ ಸಮುದಾಯಕ್ಕೂ ಕೂಡ ಸಂಘಟನೆಗಳಿಗೂ ಕೂಡ ಒಳಿತನ್ನು ಮಾಡ್ತಾರೆ. ಇವರೆಲ್ಲ ಮಾಡ್ತಾರೆ, ಇವಾಗ ಸಮಾಜ ಸೇವೆ ಮಾಡ್ತಾರೆ, ಇಲ್ಲಿ ರಾಷ್ಟ್ರಕ್ಕಾಗಿ ಮಾಡ್ತಾರೆ, ಆಮೇಲೆ ಈ ದೇಶಕ್ಕಾಗಿ ಮಾಡ್ತಾರೆ, ಧರ್ಮ ಮಾಡ್ಬೇಕು, ದಾನ ಮಾಡ್ಬೇಕು, ಒಳ್ಳೆ ಹೆಸರು ಗಳಿಸ್ಬೇಕು, ಏನೋ ಒಂದ್ ಮಾಡ್ತಾರೆ. ಆದ್ರೆ ಏನು ಮಾಡಿದ್ರು ಅದು ನಿರ್ದಿಷ್ಟ ಒಂದಕ್ಕೆ ಮಾತ್ರ ಅದರಿಂದ ನಮ್ಗೇನ್ ಸಿಗ್ತದೆ, ಅದರಲ್ಲಿ ಒಳಿತಾಗ್ತದೆ. ಆದ್ರೆ ಈ ಕೃಷ್ಣ ಪ್ರಜ್ಞೆ ನಾವು ಆಚರಿಸಿದಾಗ ಏನಾಗ್ತದೆ, ಇಡೀ ಸಮುದಾಯಕ್ಕೆ ಅದು ಎಲ್ಲಾ ಸಂಘಟನೆಗಳಿಗೂ ಕೂಡ ಒಳಿತನ್ನು ಮಾಡುವಂತದ್ದು. ಅಂದ್ರೆ ಸಕಲ ಶುಭಗಳ ಪ್ರಾರಂಭವಾಗಿದೆ ಇದು ಅಂತ ತಿಳ್ಕೊಳ್ಬೇಕು. ಅಂದ್ರೆ ಇನ್ನೊಂದು ಹೇಳ್ಬೋದು, ಸಕಲ ಶುಭದ ಪ್ರಾರಂಭ ಕೇವಲ ಮನುಷ್ಯನಿಗೆ ಮಾತ್ರ ಇದೆಯಾ? ಇಲ್ಲ ಸಕಲ ಶುಭದ ಪ್ರಾರಂಭ ಎಲ್ಲ ಜೀವರಾಶಿಗಳಿದೆಯಾ? ಬರೀ ಮನುಷ್ಯ ಮಾತ್ರ ಈ ಜಪ ಮಾಡಿ ಭಗವಂತನ ಪಾದ ಸೇರ್ಬಹುದಾ? ಅಥವಾ ಎಲ್ಲರಿಗೂ? ಅಂದ್ರೆ ನಾವು ನೋಡ್ಬೋದು, ಜಪವನ್ನು ಹೇಳ್ತಾರೆ ಆಚಾರ್ಯಗಳು, ಉಚ್ಚ ಸ್ವರದಲ್ಲಿ ಜಪಿಸ್ಬೇಕು. ಆಗ ಏನಾಗ್ತದೆ, ನಮ್ಮ ಸುತ್ತಲೂ ಇರುವ ಜೀವರಾಶಿಗಳು ಅದನ್ನು ಕೇಳ್ತವೆ. ನಾವು ಮನೆಯಲ್ಲಿ ಮಾಡಿದಾಗ, ಮನೆಯಲ್ಲಿ ಎಷ್ಟೋ ಜೀವರಾಶಿ, ಕ್ರಿಮಿ ಕೀಟಗಳು, ಈ ಹಲ್ಲಿ ಏನೇನೆಲ್ಲ ಇರ್ತದೆ, ಜಿರಳೆ ಎಲ್ಲ, ಎಲ್ಲವೂ ಅದನ್ನ ಕೇಳ್ತದೆ. ಆಗ ಅವುಗಳಿಗೆ ಸಹ, ಆ ಜೀವರಾಶಿಗಳಿಗೆ ಸಹ ಮುಕ್ತಿ ಪಡೆಯುತ್ತೆ. ಅಂದ್ರೆ ಭಕ್ತಿ ಸೇವೆ ಎಂಬ ಪ್ರಜ್ಞೆ ಪ್ರಾರಂಭವಾಗ್ತದೆ. ಇವಾಗ ಉದಾಹರಣೆ, ಚೈತನ್ಯ ಮಹಾಪ್ರಭುಗಳು ಆ ಕಾಡಿನಲ್ಲಿ ಬರ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ಅವರು ಸಂಕೀರ್ತನೆ ಮಾಡ್ತಾ ಕಾಡಿನಲ್ಲಿ ಬರ್ತಾರೆ. ಆಗ ಆ ಕಾಡಿನಲ್ಲಿರೋ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು ಕೂಡ ಅವರೊಂದಿಗೆ ಸೇರಿ ಅವರದೇ ಆದ ರೀತಿಯಲ್ಲಿ ನರ್ತಿಸ್ತವೆ, ಆ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತವೆ. ಅಂದ್ರೆ ಇದು ಕೇವಲ ನನಗಷ್ಟೇ ಅಲ್ಲ, ನನ್ನ ಸುತ್ತಮುತ್ತ ಇರುವ ಎಲ್ಲರಿಗೂ ಕೂಡ ಶುಭದ ಪ್ರಾರಂಭವಾಗುತ್ತದೆ. ಹೀಗೆ ಎಲ್ಲವೂ ಕೂಡ ಒಳಿತು ಕಾರ್ಯಗಳಾಗ್ತದೆ, ಅಂದ್ರೆ ಆಗ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನಾವು ಇಲ್ಲಿವರೆಗೂ ತಿಳ್ಕೊಂಡಿವ ಅಂದ್ರೆ ಹರಿನಾಮ ಜಪದಿಂದ ಹೇಗೆ ಎಲ್ಲರಿಗೂ, ಇಡೀ ಇದರ ಮುಖ್ಯವಾದ ವ್ಯಾಖ್ಯಾನ ಅಂದ್ರೆ ಇಡೀ ಜಗತ್ತಿನ ಎಲ್ಲಾ ಜೀವರಾಶಿಗಳು ಅದರಿಂದ ಒಳಿತಾಗುವುದೇ ಶುಭದ ಪ್ರಾರಂಭ ಅನ್ನೋದು ಅಲ್ಲಿವರೆಗೆ ನಾವು ತಿಳ್ಕೊಂಡಿದ್ದೇವೆ. ಸಮಯ ಆಗಿರೋದ್ರಿಂದ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನು ಮುಂದುವರಿಸ್ತೇನೆ. ಅಂದ್ರೆ ನಾವು ಕಾಯ ವಾಚ ಮನಸ ವಿರುದ್ಧವಾಗಿ ಮಾನಸಿಕವಾದ ಯಾತನೆ ಏನೇ ಇದ್ರು ಅದನ್ನ ನಾವು ಪಾಪ ಮಾಡದೆ ನಾವು ಅದನ್ನ ಕಡಿಮೆ ಮಾಡಿ ಶುದ್ಧ ಭಕ್ತಿಯಲ್ಲಿ, ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅದು ಶುಭದ ಪ್ರಾರಂಭ ಅಂತ ತಿಳ್ಕೊಂಡು ಮುಂದಿನ ವಿಷಯವನ್ನು ಮುಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳುವ. ಇಷ್ಟು ಹೊತ್ತು ನನಗೆ ಈ ಭಕ್ತಿಯ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲಾ ವೈಷ್ಣವರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸಿದ್ದೇನೆ. ಜೈ ಶೀಲ ಪ್ರಭುಪಾದ್, ಜೈ ಶೀಲ ಗುರುದೇವ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ ಕ್ಲಾಸು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಗುರು ಕರುಣೆ ಪ್ರಭು, ನಿಮ್ಮ ಆಶೀರ್ವಾದ ಪ್ರಭು, ನಿಮ್ಮಿಂದಲೇ ನನಗೆ ಸಿಕ್ಕಿರೋದು. ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕು ಮಾತಾಜಿ. ಹರೇ ಕೃಷ್ಣ. ಮಾತಾಜಿಯವ್ರ ಬಗ್ಗೆ ಎಷ್ಟು ಜನಕ್ಕೆ ಏನ್ ಪರಿಚಯ ಗೊತ್ತು? ಯಾರಾದ್ರೂ ಹೇಳ್ತೀರಾ? ಈ ಗ್ರೂಪ್ ಅಲ್ಲಿ ಇರೋರು 39 ಜನ ಇದ್ದೀರಿ. ಮಾತಾಜಿಯವ್ರ ಬಗ್ಗೆ ಏನೇನ್ ಗೊತ್ತು ಒಬ್ಬೊಬ್ರು ಹೇಳ್ತೀರಾ? ನಿಮ್ಗೆ ಗೊತ್ತಿರೋದೆಲ್ಲ ಒಂದೊಂದು ವಿಷಯ ಹೇಳ್ತೀರಾ? ಯಾರಿಗೇನ್ ಗೊತ್ತು? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಮಾತಾಜಿ ಅವರು ಕನ್ನಡ ಟೀಚರ್ ಅಂತ ಫಸ್ಟ್ ಗೊತ್ತು ಪ್ರಭುಜಿ. ವೆರಿ ಗುಡ್ ಮಾತಾಜಿ. ಅಂದ್ರೆ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಪ್ರಭುಜಿ. ನಮ್ಗೆ ಭಕ್ತಿರಸಾಮೃತ ಸಿಂಧುಕ್ಕಿನ್ನು ಮುಂಚೆಯಿಂದನೂ ಅವರು ಭಾಗವತ ಪ್ರವಚನ ಕೊಡ್ತಾ ಇದ್ರು ಪ್ರಭುಜಿ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ತಾರೆ ಪ್ರಭುಜಿ. ಇಂಗ್ಲಿಷ್ ಪದನೇ ಸೇರ್ಸಲ್ಲ ಅವ್ರು ಜಾಸ್ತಿ, ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಪ್ರಭುಜಿ. ಅವ್ರು ಹೇಳ್ತಾ ಇದ್ರೆ ನಾವು ನಮ್ ಟೀಚರ್ ಹತ್ರನೇ ಕೇಳ್ತಾ ಇದೀವಿ ಪಾಠ ಅನ್ನಂಗೆ ತರ ಫೀಲ್ ಆಗ್ತಾ ಐತೆ ಪ್ರಭುಜಿ ನನಗ್ ಮಾತ್ರ. ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಪ್ರಭುಜಿ. ಇವಾಗ ಭಕ್ತಿ ರಸಾಮೃತ ಸಿಂಧು ಇದ್ರಲ್ಲಿ ನೋಡ್ರಿ, ಕ್ಲೇಶಾಗ್ನಿ ಶುಭದ ಹರಿನಾಮ ಜಪನೆ ಎಷ್ಟು ಮಹತ್ವ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಪ್ರಭುಜಿ. ಅವ್ರ ಕ್ಲಾಸ್ ಬಂದ್ರೆ, ಸುಲಕ್ಷ್ಮಿ ಮಾತಾಜಿ ಕ್ಲಾಸ್ ಬಂದ್ರೆ ಬಹಳ ಇಷ್ಟ ಆಗುತ್ತೆ ಪ್ರಭುಜಿ ಕೇಳೋದಕ್ಕೆ. ಅಂದ್ರೆ ಅವರು ನಮ್ಗಾಗಿ, ಅವ್ರು ಹಿರಿಯರು, ರಿಟೈರ್ಡ್ ಆಗಿದೆ ಮಾತಾಜಿ ಅವ್ರದ್ದು, ಆದ್ರೂನು ನಮ್ಗಾಗಿ ಈ ಸೇವೆ ತಗೊಂಡು ಮಾಡ್ತಾ ಇದಾರೆ ಅಂದ್ರೆ ಗ್ರೇಟೇ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ನೋಡಿ ಮಾತಾಜಿಯವರು ಇಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ದಾರೆ. ನಾವು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಲಾಭ ಪಡ್ಕೊಳ್ಳೋ ರೀತಿ ಯಾಕೆ ಇನ್ನೊಂದು ಇಬ್ಬರನ್ನ ಕರೆಯೋ ತರ ಪ್ರಯತ್ನ ಮಾಡಬಾರ್ದು? ಏನೂ ಇಲ್ಲ, ನಮ್ಮ ಗ್ರೂಪ್ ಅಲ್ಲಿ ಇರೋರು
ನಮ್ಗೆ ಸಂಪರ್ಕದಲ್ಲಿ ಇರೋರು ಅವರು ಬಂದಿದಾರಾ ಅಂತ ನೋಡಿ ಬರದೇ ಇದ್ರೆ ಅವ್ರಿಗೊಂದು ಕಾಲ್ ಮಾಡಿ ಯಾರು ಹಿಂದೆ ಬರ್ತಿದ್ರೋ ಅವ್ರಿಗೇನೆ ಹೊಸಬರಲ್ಲ ನೋಡಿ. ಯಾರು ಈ ಗ್ರೂಪ್ ಅಲ್ಲಿ ಇದ್ದು ರೆಗ್ಯುಲರ್ ಆಗಿ ಬರ್ತಿದ್ದವರು ಬರ್ತಿದಾರ ಅಂತ ಇದ್ ನೋಡಿದ್ರೆ ಇದರ ಬಹಳಷ್ಟು ಜನ ಇಲ್ಲ ಅಲ್ವಾ. ನೋಡಿ ಅಂಥವ್ರಿಗೆ ನೀವೇ ನಿಮ್ ಗ್ರೂಪಿಗೆನೆ ಒಂದು ಪಟ್ಟಿ ಮಾಡ್ಕೋಬೇಕು. ಆಕ್ಚುಲಿ ನಿಮ್ ಜೊತೆ ಯಾರ್ಯಾರು ನಿಮ್ ಸಂಪರ್ಕ ಯಾರು ಮತ್ತೆ ಇದಿರೋರೆಲ್ಲರೂ ಒಂದು ಗ್ರೂಪಿಂಗ್ ಆಗ್ಬೇಕು. ಆಕ್ಚುಲಿ ನೋಡಿ ಶ್ವೇತಾ ಮಾತಾಜಿ ಅವ್ರ ಜೊತೆ ಮಾತಾಜಿ ನಿಮ್ ಜೊತೆ ಇರೋರೆಲ್ಲ ಲೀಸ್ಟ್ ಮಾಡ್ಕೊಳ್ಳಿ. ಹಾಗೇನೆ ಜಮುನಾ ಮಾತಾಜಿ ಕೂಡ ನೋಡಿ ಒಬ್ಬೊಬ್ರು ಕೂಡ ನೀವು ನೋಡಿ ಹಂಗೆ ಯಾರ್ಯಾರು ಭಕ್ತರಿದ್ದೀರಿ ಲೀಸ್ಟ್ ಮಾಡ್ಕೊಳ್ಳಿ. ನೋಡಿ ಚಳ್ಳಕೆರೆ ಭಕ್ತರು ಅವ್ರ ಗ್ರೂಪ್ ಅವರೆಲ್ಲ ಬಂದಿದಾರ, ಬರ್ದೇ ಇದ್ರೆ ಒಂದ್ ಕಾಲ್ ಹೋಗ್ಬೇಕು. ನೋಡಿ ಒಂದು ಒಳ್ಳೆ ಕ್ಲಾಸ್ ಮಿಸ್ ಆಗ್ಬಾರ್ದು. ಬಟ್ ಅವ್ರನ್ನ ಇಲ್ಲೇ ಸೇರ್ಸಿದ್ರೆ ನಿಮ್ ಭಕ್ತಿ ಪ್ರಚಾರ ನಿಮ್ ಊರುಗಳಲ್ಲಿ ನಿಮ್ಮ ನೋಡಿ ಸರ್ಕಲ್ಗಳಲ್ಲಿ ಸೆಕ್ಟರ್ಗಳಲ್ಲಿ ನೋಡಿ ಮಂದಿರಗಳಲ್ಲಿ ಪ್ರಚಾರ ಮಾಡಕ್ ನಿಮ್ಗೆ ಅನುಕೂಲ ಆಗತ್ತೆ. ನೋಡಿ ಮಾತಾಜಿಯವರು ಅಷ್ಟು ನಮ್ಗೆ ವಿಷಯ ವಿವರಣೆ ಕೊಟ್ರು ಈಗ. ಹಂಗಾಗಿ ಆ ತರ ದಯವಿಟ್ಟು ಒಂದು ಪ್ಲಾನ್ ಮಾಡ್ಕೊಡಿ. ನೋಡಿ ಮಾತಾಜಿಯವರು ಕನ್ನಡ ಟೀಚರ್ ನೋಡಿ ಮೂಲತಃ ಹುಬ್ಬಳ್ಳಿಯವರು ಅಂತ ಅನ್ಸುತ್ತೆ ನಿಮ್ಗೆ ಅಲ್ವಾ? ಹುಬ್ಳಿ ನೋಡಿ ಮೂಲತಃ ಹುಬ್ಳಿಯಲ್ಲಿ ಮಾತಾಜಿಯವರು ಹುಟ್ಟಿ ಬೆಳೆದದ್ದು. ನೋಡಿ ಕನ್ನಡ ಟೀಚರ್ ಆಗಿ ರಿಟೈರ್ಡ್ ಆದ್ಮೇಲೆ ಇವಾಗ್ಲೂ ಕೂಡ ಟೀಚರ್ ಕೆಲಸ ಮಾಡ್ತಿದ್ದಾರೆ. ನೋಡಿ ಹಂಗೆ ಭಗವಂತನ ಕರುಣೆ. ನೋಡಿ ಅಲ್ಲಿ ಕಲ್ತು ಇಲ್ಲಿ ಹೇಳ್ಕೊಡೋದು. ಮಾತಾಜಿಯವರು ಭಕ್ತಿ ಶಾಸ್ತ್ರಿ ಕೋರ್ಸ್ ಮಾಡ್ತಿದ್ದಾರೆ. ಸ್ಟೂಡೆಂಟು ಕೂಡ ನೋಡಿ ಟೀಚರ್ ಅಷ್ಟೇ ಅಲ್ಲ ಸ್ಟೂಡೆಂಟು ಕೂಡ ನೋಡಿ ಅಲ್ಲಿ ಕಲ್ತದ್ದು ಇಲ್ಲಿ ನಮ್ಗೆಲ್ಲರಿಗೂ ಹೇಳ್ಕೊಡ್ತಿದ್ದಾರೆ. ನೋಡಿ ಅದು ಅದು ಪಠಣ ಪಾಠಣ ಅಲ್ಲಿ ಕಲ್ತ್ಕೊಳ್ಳೋದು ಇಲ್ಲಿ ಹೇಳ್ಕೊಡೋದು. ಇದು ಒಬ್ಬ ಟೀಚರು ನಿರಂತರವಾಗಿ ಮಾಡ್ಬೇಕಾಗಿರೋ ಕೆಲಸ ಜೀವನ ಪೂರ್ತಿ. ನೋಡಿ ಸರ್ಕಾರ ಅವ್ರಿಗೆ ರಿಟೈರ್ಡ್ ಆಗ್ಬಿಟ್ಟಿದಿರಿ ವಯಸ್ಸಾಯ್ತು ಅಂತ ಹೇಳಿ ಅವ್ರ ಮನೆಯಲ್ಲಿ ಕೂರ್ಸಿದ್ದಾರೆ. ಆದರೆ ಮಾತಾಜಿಯವರು ಮನೆಯಲ್ಲಿ ಕೂತಿದ್ರೇನು ಕೂಡ ಕಲ್ತ್ಕೊಳ್ಳೋದು ಹೇಳ್ಕೊಡೋದನ್ನ ನಿಲ್ಸಿಲ್ಲ. ನೋಡಿ ಇದು ನಾವು ಒಬ್ಬೊಬ್ರಿಗೂ ಪ್ರೇರಣೆ ಆಗ್ಬೇಕು. ನೋಡಿ ನಾವು ಕೂಡ ಭಕ್ತಿಶಾಸ್ತ್ರಿ ಕೋರ್ಸ್ ರಿಜಿಸ್ಟರ್ ಮಾಡಿಸುವಂಥದ್ದು ಅಲ್ಲಿ ಕಲ್ತ್ಕೊಳ್ಳುವಂಥದ್ದು ಮತ್ತೆ ಇತರರಿಗೆ ಈ ತರ ಅವಕಾಶ ಸಿಕ್ಕಾಗ ಅವಕಾಶ ಪಡ್ಕೊಂಡು ನೋಡಿ ಹೇಳ್ಕೊಡೋ ತರ ಪ್ರಯತ್ನ ಮಾಡ್ಬೇಕು. ಇದಿದ್ರೆ ಲೇಟ್ ಆಗ್ಬಿಡತ್ತೆ. ಈ ತರದ್ದು ನಾವು ಮಾತಾಜಿಯವರಿಂದ ಪ್ರೇರಣೆ ಪಡ್ಕೊಳ್ಳೋಣ. ಒಬ್ಬರು ಟೀಚರ್ ನಮ್ ಜೊತೆ ಮಾತಾಡ್ತಿದ್ದಾರೆ, ವಿಶೇಷವಾಗಿ ಕನ್ನಡ ಟೀಚರು. ಈ ತರದ್ದೊಂದು ಲಾಭ ಪಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ನಮ್ಮ ಗೌರಾಂಗ ಕೃಪಾ ಪ್ರಭುಜಿಯವರು ನಮ್ಮ ಮಂದಿರದಲ್ಲಿ ಹಲವಾರು ಸೇವೆಗಳು ಬಹಳ ಹಿರಿಯ ಭಕ್ತರು. ನೋಡಿ ಮಾತಾಜಿಯವರು ಗೌರಾಂಗ ಕೃಪಾ ಪ್ರಭು ಅವರು ಶ್ರೀಮತಿಯವರು ಪ್ರಭುಜಿಯವರು ನಮ್ಮ ಮಂದಿರದಲ್ಲಿ ಎಲ್ಲ ಸೇವೆಗಳು ಪ್ರಭುಪಾದರ ಪೂಜೆಯಿಂದ ಇಟ್ಕೊಂಡು ಅವ್ರ ಪ್ರಭುಪಾದರ ಡ್ರೆಸ್ಸು ನಮ್ಮ ಏನು ಜನ್ಮಾಷ್ಟಮಿ ಈ ತರ ಏನೇ ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಅವರೇ ನೋಡ್ಕೊತಾ ಇದ್ರು. ಪೆಂಡಾಲ್ ಹಾಕ್ಸೋದ್ರಿಂದ ಇಟ್ಕೊಂಡು ಎಲ್ಲ ಸೇವೆಗಳು ಮಾಡ್ತಿದ್ರು. ಈಗ ಮಾತಾಜಿಯವರಿಗೆ ಪೂರ್ಣ ಸಹಕಾರ ಸಹಾಯ ಮಾಡ್ತಾ ನೋಡಿ ಇಬ್ರು ಹೆಂಗೆ ಸೇವೆಗಳು ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ. ನೋಡಿ ನಾವು ಮುಂದಿನ ಕ್ಲಾಸ್ಗೆ ಮಾತಾಜಿಯವ್ರ ಕ್ಲಾಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡ್ಬರುವಂಥದ್ದು ಪ್ರಯತ್ನ ಮಾಡೋಣ. ವಿನೀತ ಕೀರ್ತಿದ ಮಾತಾಜಿಯವರು ನಮ್ಮ ನಂಜಮ್ಮ ಮಾತಾಜಿ ಅವರನ್ನ ನೋಡಿ ಅವರು ದತ್ತುಪುತ್ರಿ ನೋಡಿ ಮಾತಾಜಿಯವರು ವೃಂದಾವನಕ್ಕೆ ಹೋಗಿ ನೋಡಿ ನಂಜಮ್ಮ ಮಾತಾಜಿಯವರಿಗೆ ಮತ್ತೆ ನಿಹಾರಿಕಾ ಮಾತಾಜಿಯವರಿಗೆ ನೋಡಿ ಅವ್ರ ಮಕ್ಕಳ ತಂದಂಗೆ ಬಟ್ಟೆ ತಗೊಂಡ್ ಬಂದಿದ್ದಾರೆ. ಅವ್ರಿಗೆ ಬಟ್ಟೆ ತಂದು ಕೊಟ್ಟಿದ್ದಾರೆ. ನೋಡಿ ಈ ತರ ಸಂಬಂಧಗಳು ಆಗ್ಬೇಕು ಬೆಳಿಬೇಕು ಅಂತ ನೋಡಿ ಮಾತಾಜಿಯವ್ರು ನಂಜಮ್ಮ ಮಾತಾಜಿಯವರು ಬಂದಾಗ ಮಾತಾಜಿಯವ್ರಿಗೆ ಪರಿಚಯ ಆಯ್ತು, ಭೇಟಿ ಆಯ್ತು, ಪರಿಚಯ ಆಯ್ತು. ನೋಡಿ ಆ ಬಾಂಧವ್ಯ ಎಲ್ಲಿಗೆ ಹೋಗಿದೆ ಅಂದ್ರೆ ಎಲ್ಲಾದ್ರೂ ಯಾತ್ರೆಗೆ ಹೋದ್ರೆ ನೋಡಿ ಅವ್ರಿಗೆ ಬಟ್ಟೆ ತಗೊಂಬರೋಷ್ಟು. ನೋಡಿ ನಿಹಾರಿಕಾ ಮಾತಾಜಿಯವ್ರಿಗೆ ಅವರೇ ಅಜ್ಜಿ. ನೋಡಿ ವಿನೀತ ಕೀರ್ತಿ ಅಜ್ಜಿ ಹೇಳ್ತಾರೆ ಅಂದ್ರೆ ಕೇಳ್ತಾರಂತವ್ರು. ನೋಡ್ರಿ ಏನ್ ಹೇಳಕ್ ಪ್ರಯತ್ನ ಮಾಡ್ತಿದೀನಿ ಒಂದು ಉದಾಹರಣೆಯಿಂದ ಅಂದ್ರೆ ನೋಡಿ ಅವರೆಲ್ಲೋ ಇವರೆಲ್ಲೋ ಎತ್ತಡ ಮಾಮರ ಎತ್ತಡಕ್ಕೆ ಹೋಗಿದೆ. ನೋಡಿ ಭಕ್ತರ ಮಧ್ಯದಲ್ಲಿ ಬರೀ ಆನ್ಲೈನ್ ಅಷ್ಟೇ ಅಲ್ಲ ನೋಡಿ ಈ ತರದ್ದು ನೋಡಿ ಪ್ರಭುಪಾದರ ಫ್ಯಾಮಿಲಿ ನೋಡಿ ಈ ತರದ್ದು ನಾವು ಕಲ್ತ್ಕೋಬೇಕು. ಹರೇ ಕೃಷ್ಣ. ನೋಡಿ ಈ ತರ ಹಿರಿಯ ಭಕ್ತರ ಜೊತೆ ಆಶ್ರಯ ತಗೋಬೇಕು. ನೋಡಿ ಅವರು ನೋಡಿ ಆ ತರ ಬಾಂಧವ್ಯ ಬೆಳೆಸ್ಕೋಬೇಕು. ಇದನ್ನೆಲ್ಲನೂ ನಾವು ಕಲಿಯುವಂಥದ್ದು ತುಂಬಾ ಇದೆ.
ಹರೇ ಕೃಷ್ಣ. ವಿದ್ಯುಕ್ತ ಮಾತಾಜಿಯವರೇ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಶರಣಪ್ಪ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಕಾಸರಗೋಡಿಂದ ಮಾತಾಡೋದು ಪ್ರಭುಜಿ, ಕೇರಳ. ಹರಿ ಬೋಲ್ ಸೀತಾ ಸುಭಾಷಿಣಿ. ಹರೇ ಕೃಷ್ಣ ಪ್ರಭುಜಿ. ಇದರಲ್ಲಿ ಗ್ರೂಪ್ ಅಲ್ಲಿ ಹೇಗೆ ಪ್ರಭುಜಿ ಜಾಯಿನ್ ಆಗುದು? ಇಬ್ರು ಭಕ್ತರು ಇದ್ದಾರೆ ಜಾಯಿನ್ ಆಗ್ಲಿಕ್ಕೆ ಕನ್ನಡ ಕ್ಲಾಸ್ಗೆ. ಓಕೆ ಓಕೆ. ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇಲ್ವಾ ಮಾತಾಜಿ ಈಗ ಪ್ರಸ್ತುತ? ನಾನಿದ್ದೇನೆ ಪ್ರಭುಜಿ, ಬೇರೆ ಇಬ್ಬರು ಭಕ್ತರು ಇದ್ದಾರೆ ಜಾಯಿನ್ ಆಗ್ಲಿಕ್ಕೆ. ಅದು ಹೇಗೆ ಇದರಲ್ಲಿ ಜಾಯಿನ್ ಆಗುದು ಅಂತ ನನಗೆ ಗೊತ್ತಿಲ್ಲ ಪ್ರಭುಜಿ. ಹಾ, ಅವ್ರ ನಂಬರ್ ಹೇಳ್ತೀರಾ ಮಾತಾಜಿ? ನಾವು ಆಡ್ ಮಾಡ್ತೀರಿ. ವಾಟ್ ಚಾಟಿಂಗ್ ನಂಬರ್ ಹೇಳ್ತೀರಾ? ನಂಬರ್ ನನ್ನ ಹತ್ರ ಈಗ ಇಲ್ಲ ಪ್ರಭುಜಿ. ನಾಳೆ ಬರ್ದು ನಾಳೆ ಹೇಳುವ ಪ್ರಭುಜಿ. ನಮ್ಮಲ್ಲಿ ಪೋಸ್ಟಿಂಗ್, ಒಂದ್ ನಿಮಿಷ, ನಿಮ್ಗೆ ಲಿಂಕ್ ಇವಾಗ್ಲೇ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಜಾಯಿನ್ ಆಗ್ಬಿಡ್ತೀರಿ. ಈಗಿದಾರ ಅವರು ಪ್ರಸ್ತುತ ಇದಾರ? ಇಲ್ಲ ಪ್ರಭುಜಿ, ಇಲ್ಲ. ಅವರ ನಂಬರ್ ನಾನು ನಾಳೆ ಹೇಳುವ ಪ್ರಭುಜಿ. ಹಾ, ನಮ್ ನಂಬರ್ ತಗೊಳ್ಳಿ ಮಾತಾಜಿ. ನನ್ನ ನಂಬರ್ ತಗೊಳ್ಳಿ. ಆಯ್ತು ಪ್ರಭುಜಿ, ಹೇಳಿ. 88 67 489 413. ಈ ನಂಬರ್ಗೆ ನನ್ಗೊಂದು ವಾಟ್ಸಪ್ ಅಲ್ಲಿ ಅವ್ರ ನಂಬರ್ ಕಳಿಸ್ಕೊಡಿ. ಆಯ್ತು. ನೋಡಿ, ಈಗ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ ನೋಡಿ, ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಕಳಿಸಿದೀನಿ. ಇದನ್ನು ಕಾಪಿ ಮಾಡ್ಕೋಬಹುದು ನೀವು. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ, ಕಾಣ್ತಿದ್ಯಾ ಮಾತಾಜಿ? ಅದನ್ನ ಕ್ಲಿಕ್ ಮಾಡಿದ್ರೆ ಅನೌನ್ಸ್ಮೆಂಟ್ ಗ್ರೂಪ್ ಅಂತ ಟಾಪ್ ಅಲ್ಲಿ ಮೇಲೆ ಕಾಣುತ್ತೆ ನೋಡ್ರಿ. ಹಿಂಗೆ ಕ್ಲಿಕ್ ಮಾಡಿದ್ರೆ ಟಾಪ್ ಅಲ್ಲಿ ಇಲ್ಲಿ ಅನೌನ್ಸ್ಮೆಂಟ್ ಅಂತ ಕಾಣ್ತಿದ್ಯಾ? ಕಾಣ್ತದೆ ಪ್ರಭುಜಿ. ನೋಡ್ರಿ, ಇಲ್ಲಿಗೆ ಜಾಯಿನ್ ಆಗ್ಬೇಕು ನೀವು. ಆಯ್ತು ಪ್ರಭುಜಿ. ಅಲ್ಲಿ ಜಾಯಿನ್ ಅಂತ ಆಪ್ಷನ್ ಇದೆಲ್ಲ ತೋರಿಸುತ್ತೆ. ಮುಖ್ಯವಾಗಿ ಅನೌನ್ಸ್ಮೆಂಟ್ ಗ್ರೂಪ್ ಅಲ್ಲಿ ಇರ್ಬೇಕು. ಇದ್ರಲ್ಲೇ ಯಾರಾದ್ರೂ ಈ ಗ್ರೂಪ್ ಅಲ್ಲಿ ಇಲ್ಲದೆ ಇರೋರು ಇಲ್ಲಿ ಇದ್ದೀರಾ? ಈ ಗ್ರೂಪ್ ಅಲ್ಲಿ ಇಲ್ಲದೆ ಇರೋರು ಇಲ್ಲಿ ಯಾರಾದ್ರೂ ಇದ್ದೀರಾ? ಯಾಕಂದ್ರೆ ಆಡಿಯೋ ರೆಕಾರ್ಡಿಂಗು ಎಲ್ಲಾನು ಇದ್ರಲ್ಲಿ ಬರುತ್ತೆ. ಅನೌನ್ಸ್ಮೆಂಟ್, ರೆಕಾರ್ಡಿಂಗು, ಹಳೆ ಕ್ಲಾಸ್ಗಳೆಲ್ಲಾನು ಹಾಕ್ತಿವಿ ಇದ್ರಲ್ಲೇನೆ, ಬೇರೆ ಯಾವ್ದ್ರಲ್ಲೂ ಹಾಕೋದಿಲ್ಲ. ಅದಕ್ಕೋಸ್ಕರ ಕೇಳ್ತಿದ್ದೀನಿ, ಇಲ್ಲಿ ಯಾರಾದ್ರೂ ಇಲ್ಲದೆ ಇದ್ರೆ ದಯವಿಟ್ಟು ಇದಕ್ಕೆ ಜಾಯಿನ್ ಆಗಿ. ಬೇರೆ ಯಾವ್ದಾದ್ರು ಗ್ರೂಪ್ಗಳಲ್ಲಿ ಇದ್ರೇನು ಕೂಡ ಇದರಲ್ಲಿ ಜಾಯಿನ್ ಆಗಿ. ಹರೇ ಕೃಷ್ಣ. ಈಗ ನಾನು ಕಳಿಸಿದ ಲಿಂಕ್ ಅನ್ನು ಕಾಪಿ ಮಾಡಿ ಅವರಿಗೆ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಶೇರ್ ಮಾಡಿ. ಅವರೆಲ್ಲರೂ ಜಾಯಿನ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇವ್ರು ನಮ್ಮ ಮಂಗಳೂರು ಕ್ಲಾಸ್ನಾಗ ಅದಾರ ಪ್ರಭುಜಿ. ಈ ಭಕ್ತಿ ಶಾಸ್ತ್ರಿ ಶೀತ ಸುಭಾಷಿಣಿ ಮಾತಾಜಿ. ಅವ್ರಿಗೆ ಒಂದ್ಸರಿ ನಾನು ಲಿಂಕ್ ಕಳ್ಸಿದ್ದೆ ಮತ್ ಪ್ರಭುಜಿ. ಅವ್ರು ಅವಾಗ ಜಾಯಿನ್ ಆಗಿರ್ಲಿ, ಈಗೀಗ ಜಾಯಿನ್ ಆಗ್ತಾವ್ರೆ. ತುಂಬಾ ಸಂತೋಷ, ತುಂಬಾ ಸಂತೋಷ ಮಾತಾಜಿ. ಹೀಗೆ ಜಾಯಿನ್ ಆಗ್ತೀವಿ ನೋಡಿ. ಈ ರೀತಿ ಇನ್ವೈಟ್ ಮಾಡ್ತಾರೆ ನೋಡ್ರಿ. ಈಗ ಗೀತಾ ಮಾತಾಜಿಯವರು ಆಹ್ವಾನ ಮಾಡಿದಾರಲ್ವಾ, ಈ ತರದ್ ಇನ್ವೈಟ್ ಮಾಡಿ ಎಷ್ಟೋ ಜನಕ್ಕೆ ತುಂಬಾ ಉಪಕಾರ ಆಗತ್ತೆ ಇದರಿಂದ. ನೋಡಿ, ನಾವು ಜಸ್ಟ್ ಶೇರ್ ಮಾಡ್ಬೇಕು ಅಷ್ಟೇನೆ. ಜಾಯಿನ್ ಆಗೋದು ಅದು ಮುಂದಿನ ದಿನಗಳಲ್ಲಿ ಆಗ್ಬಹುದು. ಅದು ಏನಾದ್ರೂ ಅವರವರ ಅನುಕೂಲಗಳು. ದಯವಿಟ್ಟು ಶೇರ್ ಮಾಡ್ತಾನೆ ಇರ್ರಿ, ಇನ್ವೈಟ್ ಮಾಡ್ತಾ ಇರ್ರಿ. ನೀವು 100 ಜನಕ್ಕೆ ಇನ್ವೈಟ್ ಮಾಡಿದ್ರೆ ಒಬ್ರು ಇಬ್ರು 10 ಜನ ಆದ್ರೂ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವೇನು ಈ ಇನ್ವಿಟೇಷನ್ ಕಳಿಸ್ತೀವಲ್ವಾ, ಅದನ್ನ ದಯವಿಟ್ಟು ಶೇರ್ ಮಾಡಿ. ನಿಮ್ ಕಾಂಟ್ಯಾಕ್ಟ್ ಎಲ್ಲ ಶೇರ್ ಮಾಡಿ. ಯಾರಾದ್ರೂ ಜಾಯಿನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಯಾರೋ ಎಲ್ಲೋ ಬೇಕು ಅಂತ ಕಾಯ್ಕೊಂಡಿರ್ತಾರೆ. ಆಕ್ಚುಲಿ ಈ ತರದ ಅವಕಾಶಗಳು, ದಯವಿಟ್ಟು ಈ ತರ ಸಹಾಯ ಮಾಡಿ. ಹರೇ ಕೃಷ್ಣ. ಮಾತಾಜಿ ಮುಂದುವರಿಸ್ತೀರಾ ಶ್ವೇತಾ ಮಾತಾಜಿ? ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ವಿನಿತಾ ಕೀರ್ತಿದ ಮಾತಾಜಿ. ಇವತ್ತಿಂದ ಭಕ್ತಿ ರಸಾಮೃತ ಸಿಂಧು ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಭಕ್ತಿ ಬಗ್ಗೆ ಮತ್ತೆ ಜಪದ ಬಗ್ಗೆ ನಾವ್ ಎಷ್ಟು ಮಾಡಿದಷ್ಟು ನಾವು ಶುದ್ಧರಾಗ್ತೀವಿ ಅಂತ, ಕ್ಲೇಶಾಗ್ನಿ ಬಗ್ಗೆ, ಶುಭದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ಈಗ ನರಸಿಂಹ ಪ್ರಣತಿ
ಹರೇ ಕೃಷ್ಣ. ಬಾವುಮಾಯಿ ಮಾತಾಜಿ ನರಸಿಂಹ ಗಣತಿ ಹಾಡ್ತೀರಾ? ಹಾ ಮಾತಾಜಿ ಹಾಡ್ತೀನಿ. ಹಾ ಮಾತಾಜಿ ಹಾಡಿ. ಶ್ರೀ ನರಸಿಂಹ ಜಯ ನರಸಿಂಹ ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ ಉಗ್ರಂ ವೀರ್ಯಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನಿ ಪ್ರಹ್ಲಾದಲಾದದಾಯಿನಿ ಹಿರಣ್ಯಕಾಶೀಭೂರ್ವಕ್ಷಃ ಹಿರಣ್ಯಕಾಶೀಭೂರ್ವಕ್ಷಃ ಶಿಲಟಂಕನಕಾಲಾಯೇ ಶಿಲಟಂಕನಕಾಲಾಯೇ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಾಹಿರ್ ನರಸಿಂಹ ಹೃದಯೇ ನರಸಿಂಹ ಬಾಹಿರ್ ನರಸಿಂಹ ಹೃದಯೇ ನರಸಿಂಹ ಬಾಹಿರ್ ನರಸಿಂಹ ಹೃದಯೇ ನರಸಿಂಹ ನರಸಿಂಹ ಮದಿಂ ಶರಣಂ ಪ್ರಪದ್ಯೆ ತವ ಕರ ಕಮಲವರೇಣಕ ಅದ್ಭುತ ಶೃಂಗ ದಾಲಿತಾ ಹಿರಣ್ಯಕಶಿಪು ತನು ಭೃಂಗ ಕೇಶವಧೃತ ನರಹರಿ ರೂಪ ಜೈ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ. ಜಯ ಕೇಶವಧೃತ ನರಹರಿ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ. ಜಯ ವಿಘ್ನ ವಿನಾಶ ಜಯ ನರಸಿಂಹ ದೇವ್ ವಿಘ್ನ ವಿನಾಶ ಜಯ ನರಸಿಂಹ ದೇವ್ ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್ ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್ ಜಯ ಜಯ ಗುರುದೇವ್ 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 ಜಯ ಜಯ ಗುರುದೇವ್ ನಿತೈ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ನಿತೈ ಗೌರ ಹರಿ ಬೋಲ್. जय जय लक्ष्मी नरसिंह स्वामी भगवान की जय भक्त प्रहलाद महाराज की जय निताई गौर प्रेमानंदे हरि हरि बोल. हरे कृष्ण माताजी ಅವಕಾಶ ಕೊಟ್ಟಿದ್ದಕ್ಕೆ ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಬಾವುಮಾಯಿ ಮಾತಾಜಿಗೆ ತುಂಬಾ ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವ ನೆನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವ ಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव की जय. श्रील प्रभुपाद की जय. गुरु महाराज की जय. हरे कृष्ण प्रभु जी. हरे कृष्ण माता जी. ಧನ್ಯವಾದಗಳು. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ದಂಡೋತ್ ಕೃಷ್ಣ. ಪ್ರಣಾಮ್.
ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಮಾತಾಜಿ ಪ್ರಣಾಮ್. ಪ್ರणाम माताजी. हरे कृष्ण माता जी, दंडवत प्रणाम माता जी, हरे कृष्ण।